ವಂದನೆ ವಂದನೆ. ವಂದನೆ ಪ್ರಾರ್ಥನೆ ಮಾಡಿ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮ ತಂದೆ, ನಿಮ್ಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ರಾತ್ರಿ ಎಲ್ಲ ಸುಖಕರವಾದಂತ ನಿದ್ರೆಯನ್ನು ಕೊಟ್ಟು ಮುಂಜಾನೆ ಬೇಗನೆ ಹೇಳುವ ಹಾಗೆ ಕೃಪೆ ತೋರಿಸಿದ್ದಕ್ಕಾಗಿ ಸ್ತೋತ್ರಗಳು ತಂದೆ. ಹೇಳುವಂತ ನಿಮ್ಮ ಮಾತುಗಳನ್ನು ತಂದೆ ಅಪ್ಪ, ನಿಮ್ಮ ಆತ್ಮನ ಮೂಲಕ ನಡೆಸಿಕೊಡಿರಿ. ಹೇಳುವಂತ ನನಗೆ ಬೇಕಾದ ಜ್ಞಾನವನ್ನು, ಹೇಳುವಂತ ನಿಮ್ಮ ಮಕ್ಕಳಿಗೆ ಬೇಕಾದ ವಿವೇಕವನ್ನು ಕೊಟ್ಟು ನಮ್ಮ ಮಧ್ಯದಲ್ಲಿ ನಿಮ್ಮ ನಾಮ ಒಬ್ಬರದೇ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಈ ಪ್ರಾರ್ಥನೆಯನ್ನು ರಕ್ಷಕನು ಪ್ರಭು ಕ್ರಿಸ್ತೇಸ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿರಪ್ಪ. ಕೂಡಿ ಬಂದ ಎಲ್ಲ ದೇವ ಜನರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು. ಈ ಸಮಯ ಮಾಡಿಕೊಟ್ಟಂತಹ ದೇವರಿಗೂ ಮತ್ತು ರಾಮಣ್ಣನವರಿಗೂ ಮತ್ತು ವಾಕ್ಯಕ್ಕಾಗಿ ಹೇಳಿದ ರೇಖಾ ಅಕ್ಕವರಿಗೂ ನನ್ನ ಹೃದಯಪೂರ್ವಕದ ವಂದನೆಗಳು. ಪ್ರೇರೆ, ನಾವು ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 20ನೇ ವಚನ ಒಂದು ಸಾರಿ ಓದೋಣ. ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 20ನೇ ವಚನ. ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯದು. ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯು ಆದರೂ ಉಳಿಯದು. ನಾಗಡೆ ಈ ಅಂಶದ ಟೈಟಲ್ ನೋಡುವಾಗ ಕ್ರಿಸ್ತನ ಬರೋಣ ತಡವಾದರೆ ನಮ್ಮ ಗತಿ ಏನು ಎಂಬುದಾಗಿ ಈ ಅಂಶದ ಹೆಸರು ಪ್ರೇರೆ. ಕ್ರಿಸ್ತನ ಬರೋಣ ತಡವಾದರೆ ನಮ್ಮ ಗತಿ ಏನು. ಯುಗಾದ ಸಮಾಪ್ತಿಯನ್ನು ಕುರಿತು ಯೇಸು ಪ್ರಭು ಇಲ್ಲಿ ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಆ ದಿನವಾದರೂ ಕಡಿಮೆ ಆದರೆ ಒಂದು ನರಪ್ರಾಣಿಯಾದರೂ ಉಳಿಯದು ಎಂಬುದಾಗಿ ಯೇಸು ಪ್ರಭು ಹೇಳುವುದನ್ನು ನೋಡ್ತಾ ಇದ್ದೇವೆ. ಆ ದಿನಗಳು ಅಂದ್ರೆ ಯುಗದ ಸಮಾಪ್ತಿ ಅಂದ್ರೆ ಬೇಗನೆ ಬರದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯೋದಿಲ್ಲ ಅಂತ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ. ಒಂದು ಕಡೆ ವಚನ ಹೇಳುತ್ತೆ, ಎಲ್ಲಾರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುವಂಥದ್ದು ದೇವರ ಚಿತ್ತ ಅಂತ ತಿಮೋತಿ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡ್ತೇವೆ. ಇಲ್ಲಿ ನೋಡಿದ್ರೆ ಬೇಗನೆ ಬರದಿದ್ದರೆ ಅಂದ್ರೆ ಎಲ್ಲಾರು ರಕ್ಷಣೆ ಹೊಂದುವವರೆಗೂ ಬಹಳ ವರ್ಷಗಳು ಬೇಕಾಗುತ್ತೆ ಅಂತ ಒಂದು ಕಡೆ ಆ ವಚನ ಹೇಳುವಾಗ, ಇದು ನೋಡಿದ್ರೆ ಬೇಗನೆ ಬಂದರೆ ಒಳ್ಳೇದು ಅಂತ ವಾಕ್ಯ ಹೇಳುತ್ತದೆ. ಯಾಕೆ ಪ್ರೇರೆ ಅನ್ನುವಾಗ ಚಿಕ್ಕದಾಗಿ ಲೆಕ್ಕ ಹಾಕೋಣ. ನಾವು 1 ವರ್ಷ ಅಂದ್ರೆ 1000 ವರ್ಷ ಬಿಟ್ಕೊಂಡು ಯೇಸು ಪ್ರಭು ಬಂದ್ರೆ ಒಬ್ಬ ಮನುಷ್ಯನು 50 ವರ್ಷ ಬದುಕುವನಾದರೆ ಸುಮಾರು 20 ತಲೆಮಾರಾಗುತ್ತೆ. ಸುಮಾರು 20 ತಲೆಮಾರು. ಚಿಕ್ಕದಾಗಿ ನಾವು ಲೆಕ್ಕ ಹಾಕಿದ್ರೆ ಯೇಸು ಪ್ರಭು ಬರುವುದು 1000 ವರ್ಷ ತಡವಾದರೆ ಮಕ್ಕಳು ಹುಡ್ತಾರೆ. ಮಕ್ಕಳು ನಾವು ನೋಡುವಾಗ ಹೆಚ್ಚು ಕಮ್ಮಿ ಲೆಕ್ಕ ನೋಡುವಾಗ 3 ಲಕ್ಷ ಜನರೇನೋ ಹುಡ್ತಾ ಇದ್ದಾರೆ ಅಂತ ಲೆಕ್ಕ ತೋರಿಸಲ್ಪಡುತ್ತೆ. ಅದು ಹೆಚ್ಚು ಕಡಿಮೆ ಆಗ್ಬೋದು. ಸಾಯುತ್ತಿರುವಂತರು ಎಷ್ಟು ಜನ ಅಂದ್ರೆ ಸುಮಾರು 1.5 ರಿಂದ 1.25 ಲಕ್ಷಗಳು ಜನರು ಸಾಯುತ್ತಿದ್ದಾರೆ. ಈಗ ಒಂದು ತಲೆಮಾರು 50 ವರ್ಷ ಬದುಕ್ತದಂದ್ರೆ ಸುಮಾರು 20 ತಲೆಮಾರು ಆದ್ಮೇಲೆ ಯೇಸು ಪ್ರಭು ಬಂದ್ರೆ ಇದರಲ್ಲಿ 20 ತಲೆಮಾರಲ್ಲಿ ಎಷ್ಟು ಜನ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಂಡು ಬದುಕೋರಾಗಿರ್ತಾರೆ? ಬಹಳ ಕಡಿಮೆ ಅಂತ ನಾವು ಹೇಳಬಹುದು. ಯಾಕಂದ್ರೆ ಈಗಿನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಬೇರೆ ಬಹಳ ಕೆಟ್ಟೋಗಿದೆ. ಮೊದಲನೇದಾಗಿ ಈ ಭೂಮಿಯ ಮೇಲೆ ಒಬ್ಬ ಮಗು ಹುಟ್ಟಿ ಬರುವಾಗ ತಂದೆ ತಾಯಾದವರು, ಅಮ್ಮ ಆದವರು, ಅಪ್ಪ ಆದವರು ಮಕ್ಕಳಿಗೆ ಏನಾದ್ರೂ ದೇವರ ಭಯಭಕ್ತಿಯಲ್ಲಿ ನಡೆಸೋದಿಕ್ಕೆ ಇಷ್ಟಪಡ್ತಾ ಇದಾರ? ದೇವರು ಯಾರಂತ ತೋರ್ಸೋದಿಕ್ಕೆ ಇಷ್ಟಪಡ್ತಾ ಇದಾರ ಅಂತ ನೋಡುವಾಗ ಇಲ್ಲ ಪ್ರೇರೆ.
ಹೋಗ್ಲಿ, ಅವ್ರು ನಂಬಿರುವಂತ ದೇವರಲ್ಲಿ ಏನಾದ್ರೂ ಭಯಭಕ್ತಿ ನಡೆಯೋದಕ್ಕೆ ಇಷ್ಟಪಡ್ತಾ ಇದಾರ? ಅದು ಕೂಡ ಇಲ್ಲ. ತಂದೆ ತಾಯಿಗಳು ಏನಾಗಿದ್ದಾರೆ ಅಂತ ನಾವು ನೋಡುವಾಗ ಯೋಬನ ಗ್ರಂಥ ಒಂದು ಸಾರಿ ತೆಗೆದು ನೋಡೋಣ. ಯೋಬನ ಗ್ರಂಥ 21ನೇ ಅಧ್ಯಾಯ 11ನೇ ವಚನವನ್ನು ಓದಿ ಯಾರಾದ್ರೂ ಸಾಕು. ಯೋಬನ ಗ್ರಂಥ 21ನೇ ಅಧ್ಯಾಯ 11ನೇ ವಚನ. ತಮ್ಮ ಮಕ್ಕಳನ್ನು ಮಂದೆ ಮಂದೆಯಾಗಿ ನಡೆಸುವರು, ಅವರ ಬಾಲೆಯರು ಕುಣಿದಾಡುವರು. ಓದೋಣ ಮುಂದೆ. ಅವರು ದಮ್ಮಡಿ ಕಿನ್ನರಿಗಳೊಡನೆ ಸ್ವರವೆತ್ತಿ ಕೊಳಲಿನ ಧ್ವನಿಗೆ ಉಲ್ಲಾಸ ಪಡುವರು. ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ ಅನಾಯಾಸವಾಗಿ ಸಮಾಧಿಗೆ ಇಳಿಯುವರು. ಆದರೆ ಇವರೇ ತಂದೆ ತಾಯಿಗಳು ಏನ್ ಮಾಡ್ತಾ ಇದಾರೆ ಅಂತ ನೋಡುವಾಗ ತಮ್ಮ ಮಕ್ಕಳನ್ನು ಮಂದೆ ಮಂದೆಯಾಗಿ ನಡೆಸ್ತಾ ಇದ್ದಾರಂತೆ. ಎಲ್ಲಿಗೆ? ದೇವರ ಮಾರ್ಗದಲ್ಲ, ದೇವರ ಭಯಭಕ್ತಿ ಅಲ್ಲ. ಇಲ್ಲ ಪ್ರಿಯರೇ, ತಮ್ಮ ಮಕ್ಕಳನ್ನು ಮಂದೆ ಮಂದೆಯಾಗಿ ನಡೆಸುವರು, ಅವರ ಬಾಲೆಯರು ಕುಣಿದಾಡುವರು, ದಮ್ಮಡಿ ಕಿನ್ನರಿಗಳೊಡನೆ ಸ್ವರವೆತ್ತಿ ಕೊಳಲಿನ ಧ್ವನಿಗೆ ಉಲ್ಲಾಸ ಪಡುವರು. ಹೀಗೆ ಸಾಯೋ ತನಕ ಅಥವಾ ಬದುಕಿರುವ ತನಕ ಹೀಗೆ ದೇವರು ಕೊಟ್ಟಿರುವಂತ ಆಯುಷ್ಕಾಲವನ್ನು ಸುಖವಾಗಿ ಕಳೆದು ಎಷ್ಟು ಬೇಗನೆ ಸಾಯ್ತಾ ಇದ್ದಾರೆ ಅಂತ ನೋಡುವಾಗ, ಎಷ್ಟು ಸೆಕೆಂಡು ಮರಣ ಬರೋದಕ್ಕೆ ಏನಾದ್ರೂ ಗಂಟೆಗಳು ಬೇಕಾಗುತ್ತಾ, ವರ್ಷಗಳು ಬೇಕಾಗುತ್ತಾ ಅಂದ್ರೆ ಇಲ್ಲ ಪ್ರೇರೆ. ಸ್ವಲ್ಪ ಹೊತ್ತು ಕಾಣಿಸ್ಕೊಂಡು ಆಮೇಲೆ ಕಾಣದೇ ಇರುವಂತ ಹಬೆ ರೀತಿಯಲ್ಲಿ ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ ಕಾಣದೆ ಹೋಗ್ತಾ ಇದ್ದಾರೆ. ಕಾರಣ ಯಾರು ಇದಕ್ಕೆ ಅಂತ ನೋಡುವಾಗ ತಂದೆ ತಾಯಿಗಳು ಪ್ರೇರೆ. ಮಕ್ಕಳನ್ನು ದೇವರು ಉಡುಗೊರೆಯಾಗಿ ಕೊಟ್ಟಿರುವಂತ ಬಹುಮಾನ ಅಂತ ನಮ್ಗೆ ಗೊತ್ತಿರುವಾಗ, ಕೀರ್ತನೆಯಲ್ಲಿ ದೇವರು ಬಹುಮಾನವಾಗಿ ದೇವರು ಉಡುಗೊರೆ ಪ್ರೇರೆ. ಯಾರು ಪ್ರಿಯತಮನಿಗೆ ಉಡುಗೊರೆ ಕೊಟ್ರೆ ಸಾಯವರೆಗೂ ಮರುವುದಿಲ್ಲ. ಸಂಬಂಧಿಕರು ಬರ್ತಡೆಗಳಲ್ಲಿ ಬಂದು ಉಡುಗೊರೆಗಳನ್ನು ಕೊಡುವಾಗ ಅದೊಂದು ಶೋಕೇಸಲ್ಲೋ ಅಥವಾ ದೊಡ್ಡ ಒಂದು ಸ್ಟೋರೇಜ್ ಅಲ್ಲಿ ಇಟ್ಟು ಅದನ್ನ ಬಂದವರಿಗೆಲ್ಲ ತೋರಿಸ್ತಾ ಇರ್ತಾರೆ, ನನ್ನ ಸಂಬಂಧಿಕರು ಕೊಟ್ಟಿದ್ದು ಇಷ್ಟು ಅದ್ಭುತವಾಗಿದೆ ಅಂತ. ಈಗ ತಾಯಿಯ ಗರ್ಭದಲ್ಲಿ ದೇವರು ಮನೆಯನ್ನು ಕಟ್ತಾ ಇದ್ದಾರೆ. ನಾವು ನೋಡುವಾಗ ಕೀರ್ತನೆ 127:1 ಆ ದೇವರು ಮನೆ ಕಟ್ಟದಿದ್ದರೆ ಕಟ್ಟುವವರ ಪ್ರಯಾಸವು ವ್ಯರ್ಥವಂತೆ. ಅಂದ್ರೆ ತಾಯಿಯ ಗರ್ಭದಲ್ಲಿ ದೇವರು ಮನೆಯನ್ನು ಕಟ್ತಾ ಇದ್ದಾರೆ. ಈ ಮನೆಯನ್ನು ಕಟ್ಟೋದಕ್ಕೆ ಹೇಗೆ ಕಲ್ಲುಗಳು ಬೇಕೋ, ಈ ಮನೆ ಕಟ್ಟುವುದಕ್ಕೆ ಹೇಗೆ ಸಿಮೆಂಟ್ಗಳು ಬೇಕೋ ಅಥವಾ ಒಂದು ಬಣ್ಣ ಬೇಕೋ, ಅದೇ ರೀತಿ ತಾಯಿಯ ಗರ್ಭದ ಒಳಗಡೆ ದೇವರು ಒಂದು ನಿರ್ಮಾಣ ಮಾಡ್ತಾ ಇದ್ದಾರೆ. ನಿರ್ಮಾಣ ಅಂದ್ರೆ ಬಹು ದೊಡ್ಡದು ಅದು ವಿಷಯ. ಪಂಚಭೂತಗಳಿಂದ ಸೇರಿದಂತ ಈ ದೇಹ ನಿರ್ಮಾಣ ಐತಲ್ಲ, ಅದು ತುಂಬಾ ದೊಡ್ಡದು ಪ್ರೇರೆ. ಈ ನಿರ್ಮಾಣ ತಾಯಿಯ ಗರ್ಭದಲ್ಲಿ ದೇವರು ಮಾಡ್ತಾ ಇದ್ದಾರೆ. ತಾಯಿಗೇನಾದ್ರೂ ಈ ವಿಷಯ ಗೊತ್ತಾ? ಗೊತ್ತಿಲ್ಲ ಪ್ರೇರೆ. ದೊಡ್ಡ ಡಾಕ್ಟರ್ಗಳಿಗೆ ಗೊತ್ತಿಲ್ಲ ತಾಯಿಯ ಗರ್ಭದೊಳಗಡೆ ಒಂದು ಎಲುಬು ಬೆಳೆಯುವಂತ ರೀತಿ ಗೊತ್ತಿಲ್ಲ. ತಾಯಿಗೇನಾದ್ರೂ ಗೊತ್ತಾ ನನಗೆ ಈ ಲೋಕಕ್ಕೆ ಕಳಿಸಿದಂತ ದೇವರು ಯಾರು ಅಂತ? ಮೊದಲನೇದಾಗಿ ಆ ಅಮ್ಮನಿಗೆ ಅದೇ ಗೊತ್ತಾಯ್ತಾ ಇಲ್ಲ. ಮತ್ತೆ ನನ್ನ ತಾಯಿಯ ಗರ್ಭದಲ್ಲಿ ಒಂದು ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. ಆ ದೇವರು ಯಾರಿರ್ಬೋದು, ಆ ದೇವರ ಸಂಕಲ್ಪ ಏನಿರ್ಬೋದು ಅಂತ ಯಾವ್ದಾದ್ರು ತಾಯಿ ಕಂಡುಹಿಡಿಯೋದಕ್ಕೆ ಇಷ್ಟಪಡ್ತಾ ಇದ್ದಾರೆ? ಯಾವ್ದಾದ್ರು ತಂದೆ ದೇವರನ್ನು ಹುಡುಕೋದಕ್ಕೆ ಇಷ್ಟಪಡ್ತಾ ಇದ್ದಾರ? ಮಕ್ಕಳನ್ನು ದೇವರ ಭಯಭಕ್ತಿಯಲ್ಲಿ ನಡೆಸೋದಕ್ಕೆ ಇಷ್ಟಪಡ್ತಾ ಇದ್ದಾರ? ನನ್ನ ಸೃಷ್ಟಿಕರ್ತನು, ನನ್ನ ನಿರ್ಮಾಣಿಕನು ಯಾರು ಅಂತ ಕಂಡುಹಿಡಿಯೋದಕ್ಕೆ ಯಾರಾದ್ರೂ ಇಷ್ಟಪಡ್ತಾ ಇದಾರ ಅಂದ್ರೆ ಇಲ್ಲ ಪ್ರೇರೆ. ಮಕ್ಕಳನ್ನು ಯಾವ ರೀತಿ ನಡೆಸ್ತಾ ಇದಾರಂತೆ? ತಮ್ಮ ಮಂದೆಯನ್ನು, ಕುರಿಗಳನ್ನು ಹೊಡ್ಕೊ ಹೋಗುವ ಹಾಗೆ ಹೊಡ್ಕೊ ಹೋಗ್ತಾ ಇದ್ದಾರೆ. ಎಲ್ಲಿಗೆ?
ಪಾತಾಳಕ್ಕೆ ನಾವು ಬೇರೆ ಗ್ರಂಥಗಳಲ್ಲಿ ನೋಡುವಾಗ ನಮ್ಗೆಲ್ಲ ಗೊತ್ತಿರುವ ಹಾಗೆ ಕನ್ನಡದಲ್ಲಿ ಸಮಾಧಿ ಅಂತ ಬರೆಯಲ್ಪಟ್ಟಿದೆ, ಬೇರೆ ಗ್ರಂಥಗಳಲ್ಲಿ, ತೆಲುಗು ಗ್ರಂಥಗಳಲ್ಲಿ ಸಮಾಧಿಗೆ ಅಲ್ಲ, ಪಾತಾಳಕ್ಕೆ ಎಂದು ಬರೆಯಲ್ಪಟ್ಟಿದೆ. ಪಾತಾಳಕ್ಕೆ ಕ್ಷಣ ಮಾತ್ರದಲ್ಲಿನ ಮನುಷ್ಯನ ಆಯುಷ್ಕಾಲ 70 ಬಲ ಹೆಚ್ಚಿದರೆ 80. ಕೀರ್ತನೆ ಗ್ರಂಥದಲ್ಲಿ ಅವಾಗ ಬರ್ಸಿರೋದು. ಈಗ ಮನುಷ್ಯನ ಜೀವನ ಏನಾಗಿದೆ? ಅನೇಕರು ಬೋರ್ಡ್ಗಳಾಗಿರ್ತಾರೆ ಪ್ರೇರೆ, ನೋಡುವಾಗ 18 ವರ್ಷ, 17 ವರ್ಷ, 16 ವರ್ಷ ಬದುಕಿ ಬಾಳಬೇಕಾಗಿರುವಂತ ವಯಸ್ಸು ಅದು. ಸಾಯುವಂತ ವಯಸ್ಸ 16, 17, 18 ವರ್ಷಕ್ಕೆ ಆ ಮಕ್ಕಳ ಪರಿಸ್ಥಿತಿ ಸಾವು ನೋಡುವಂತದ್ದ. ಬದುಕಿ ಬಾಳುವಂತ ವಯಸ್ಸಲ್ಲಿ ಈ ಲೋಕವನ್ನು ಬಿಟ್ಟು ಹೋಗ್ತಾ ಇದ್ದಾನಂದ್ರೆ ಇದಕ್ಕೆ ಕಾರಣ ಯಾರು ಬೇರೆ? ತಂದೆ ತಾಯಿಗಳು ಬೇರೆ. ದೇವರು ಯಾಕೆ ದಿನಗಳನ್ನು ಕಡಿಮೆ ಮಾಡ್ತಾ ಇದ್ದಾರೆ ಅಂದ್ರೆ, ತಂದೆ ತಾಯಿಗೆ ಗರ್ಭಫಲವನ್ನು ಕೊಟ್ಟಿರುವಾಗ ಆ ತಂದೆ ತಾಯಿಗಳು ಅದನ್ನು ಜೋಪಾನವಾಗಿ ನೋಡಿಕೊಂಡು ಕಣ್ಮಣಿಯಂತೆ ನೋಡ್ಕೋಬೇಕು. ನಮ್ಮ ಮನೆಯಲ್ಲಿ ಚಿನ್ನ, ಬೆಳ್ಳಿ, ವೈಡೂರ್ಯ ಇದ್ದರೆ ಬ್ಯಾಂಕ್ಗಳಲ್ಲಿ ಇಡ್ತೀವಿ, ಅಥವಾ ಯಾವ್ದಾದ್ರು ಒಳಗಡೆ ಟಜ್ರಿಲಿ ಲಾಕ್ ಮಾಡಿ ಇಡ್ತೀವಿ. ಯಾಕೆ? ಅದು ಅಮೂಲ್ಯ. ಮಗಳು ಅಮೂಲ್ಯ ಅಲ್ವಾ ಇವ್ರಿಗೆ? ಮಗನು ಅಮೂಲ್ಯ ಅಲ್ವಾ? ಎಂದ್ರೆ ಒಂದು ಕೈ ಕಟ್ಟಾಗೋದ್ರೆ ಆ ಕೈ ಜೋಡ್ಸಕ್ ಆಗತ್ತಾ ಅಂತ ನೋಡುವಾಗ ಇಲ್ಲ ಪ್ರೇರೆ. ಮಕ್ಕಳು ಇಷ್ಟಪಟ್ಟಿದ್ದನ್ನು ಕೊಟ್ಟು ಅವರ ಜೀವಿತವನ್ನು ಹಾಳು ಮಾಡೋದು ಒಂದು ಕಡೆ ನೋಡ್ತಾ ಇದ್ದೇವೆ. ಆಂಧ್ರ ಪ್ರದೇಶದಲ್ಲಿ ನೋಡುವಾಗ ಒಬ್ಬ ಮಗನು, ನನಗೆ ದಸರಾ ಹಬ್ಬಕ್ಕೆ ಬೈಕ್ ಬೇಕು, ಹೊಸ ಬೈಕ್ ಬೇಕು. ಅಪ್ಪ ನೋಡಿದ್ರೆ ಆಟೋ ಡ್ರೈವರ್, ತಾಯಿ ನೋಡಿದ್ರೆ ಮನೆ ಕೆಲಸಗಳನ್ನು ಮಾಡಿ ಪಾತ್ರೆಗಳನ್ನು ತೊಳೆದಿ ಬರುತ್ತಿರುವಂತಹ ತಾಯಿ ತಂದೆಗೆ ಹಿಂಸೆ ಕೊಟ್ಟು ನನಗೆ ಬೈಕ್ ಬೇಕೇ ಬೇಕು ಇಲ್ದರೆ ಸತ್ತೋಗ್ತೀನಿ ಅಂತ. ಅಯ್ಯೋ ನನ್ನ ಮಗ ನನ್ನ ಕಣ್ಣು ಮುಂದೆ ಸತ್ತೋದ್ರೆ ನನ್ನ ಬದುಕಿದ್ದು ಪ್ರಯೋಜನ ಏನು? ತಂದೆ ಆಗಿ ಪ್ರಯೋಜನ ಏನು? ಸಾಲನ್ನು ಸೋಲನ್ನು ಮಾಡಿ ಕೊಡ್ಸೋಣ ಅಂತ ಲೋನಲ್ಲಿ 2 ಲಕ್ಷದ ಬೈಕನ್ನು ಕೊಟ್ಟು ಕಳಿಸ್ತಾರೆ. ಶವ ಆಗಿ ಮನೆಗೆ ಬಂದಿದ್ದಾನೆ, ಶವವಾಗಿ. ದಿನಗಳನ್ನು ನೋಡೋದಿಕ್ಕ ತಂದೆ ತಾಯಿಗಳನ್ನು ಮಕ್ಕಳು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ನೀನ್ ಮಾತು ಕೇಳಲ್ವಾ? ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಥವಾ ಬಿಟ್ಟು ಹೋಗ್ತೀನಿ. ಈ ರೀತಿ ಹಠದಿಂದ ಬದುಕೋದಿಕ್ಕೆ ಮಾರ್ಗ ತೋರಿಸಿದವರು ಯಾರು? ಚಿಕ್ಕ ವಯಸ್ಸಿನಿಂದಲೇ ಅವರನ್ನು ದೇವರ ಭಯದಲ್ಲಿ, ದೇವರ ಭಕ್ತಿಯಲ್ಲಿ ನಡೆಸೋದನ್ನು ಬಿಟ್ಟು ಪಾತಾಳಕ್ಕೆ ಹೋಗುವ ಹಾಗೆ ಮಾಡ್ತಾ ಇದ್ದಾರೆ. ಯಾರು? ತಂದೆ ತಾಯಿಗಳ? ಹೌದು. ಏನ್ ಬೇರೆ, ಟಿವಿಯಲ್ಲಿ ಬರುವಂತ ಎಲ್ಲಾ ಲವ್ ಸ್ಟೋರಿ ಫಿಲಂಗಳು, ಧಾರಾವಾಹಿಗಳು ನೋಡ್ತಾ ಇರ್ತಾರೆ. ಬಹಳ ಇಂಟ್ರೆಸ್ಟ್ ಯಾರಿಗೆ? ತಂದೆ ತಾಯಿಗಳಿಗೆ. ಅದೇ ಮಗಳು ಪ್ರೀತಿ ಮಾಡಿ ಓಡೋದಾಗ ಯಾಕೆ ಕಂಪ್ಲೇಂಟ್ ಕೊಡಕ್ ಹೋಗ್ಬೇಕು? ಜೊತೆಲ್ ಕುಂಡಿಸ್ಕೊಂಡು ಟಿವಿ ತೋರಿಸುವಾಗ, ಕುಂಡಿಸ್ಕೊಂಡು ಫಿಲಂಗಳನ್ನು ತೋರಿಸುವಾಗ ಆ ಹೀರೋ ಹೀರೋಯಿನ್ ಓಡಿಸ್ಕೊಂಡು ಹೋಗುವಾಗ ನೀನ್ ಸಂತೋಷ ಪಟ್ಟಲ್ಲಮ್ಮ. ತಂದೆ ತಾಯಿಗಳು ಎಷ್ಟೋ ಜನ ಸಂತೋಷ ಪಡ್ತಾರೆ ಅಂತ ಸನ್ನಿವೇಶಗಳನ್ನು ನೋಡಿ. ಈಗ ಮಗಳು ಓಡಿ ಹೋಗಿದ್ದಾಳೆ ಯಾವ್ದೋ ಹೀರೋ ಜೊತೆ, ಯಾಕೆ ಕಂಪ್ಲೇಂಟ್ ಕೊಡ್ಬೇಕು ಈ ತಂದೆ ತಾಯಿಗಳು? ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದೀರಾ, ಒಳ್ಳೊಳ್ಳೆ ಹಾಡುಗಳಿಗೆ ಡ್ಯಾನ್ಸ್, ಎಂತ ಹಾಡುಗಳಿಗೆ ಡ್ಯಾನ್ಸ್ಗಳು ಮಾಡ್ತಿದ್ದಾರೆ ಪ್ರಪಂಚದಲ್ಲಿ ನೋಡ್ತಾ ಇದೀವಲ್ಲ ಬೇರೆ ಟಿವಿಗಳಲ್ಲಿ, ಲಿಟ್ಲು ಚಿಕ್ಕ ಚಿಕ್ಕ ಈ ಪ್ರೋಗ್ರಾಮ್ಗಳಲ್ಲಿ ಆ ಮಕ್ಕಳುಗಳಿಗೆ ಎಂತ ಹಾಡುಗಳಿಗೆ ನೃತ್ಯ ಅಂದ್ರೆ, ಹೊಲಸಾಗಿರುವಂತ ಹಾಡುಗಳಿಗೆ ಮಕ್ಕಳು ನೃತ್ಯ ಮಾಡ್ತಾ ಇದ್ದಾರೆ. ದೊಡ್ಡವರಾದ್ಮೇಲೆ ಪ್ರೀತಿ ಮಾಡಿದಾಗ ಯಾಕೆ ತಿರಸ್ಕಾರ ಮಾಡ್ತೀರಾ? ಚಿಕ್ಕ ವಯಸ್ಸಿಂದ ಒಳ್ಳೆ ಪಾಠ ಕಲಿಸಿದ್ದಾರೆ. ABCD ಕಲ್ಸಿದ್ರೆ ಒಳ್ಳೆ ಪಾಠ ಕಲ್ತಿರೋನು, ಒಳ್ಳೆ ಮಾರ್ಕ್ಸ್ ಬಂದಿರೋದು. ಈಗ ಪ್ರೇಮ ಪಾಠವನ್ನು ಕಲಿಸ್ತಾ ಇದ್ರೆ ಯಾರು? ಸ್ವಂತ ತಂದೆ ತಾಯಿಗಳು ಓಡೋಗ್ತಾರೆ. ಅವಾಗ ಯಾಕೆ ಕಂಪ್ಲೇಂಟ್ ಕೊಡಕ್ ಹೋಗ್ಬೇಕು? ಒಳ್ಳೆ ಮಾರ್ಗದಲ್ಲಿ ನಡೆಸಿದ್ರೆ ಒಳ್ಳೆಯವರಾಗಿ ಬದುಕ್ತಾ ಇದ್ರು. ಯಾಕಂದ್ರೆ ತಂದೆ ತಾಯಿಗಳೇ ತಮ್ಮ ದೇಹಗಳನ್ನು ಸ್ವದಿನದಲ್ಲಿ ಇಟ್ಟುಕೊಳ್ಳದಂತ ಕಾರಣಕ್ಕೆ, ಮನುಷ್ಯರು ನಾಶನಕ್ಕೆ ಹೋದಂತ ಕಾರಣಕ್ಕೆ ದೇವ್ರೇನ್ ಮಾಡ್ತಾ ಇದ್ರೆ ಗೊತ್ತಾ? ಆ ದಿನಗಳನ್ನು ಕಡಿಮೆ ಮಾಡ್ತಾ ಇದ್ರೆ. ಅಂದ್ರೆ ಯೇಸು ಕ್ರಿಸ್ತನು ಲೇಟ್ ಆಗಿ ಬಂದ್ರೆ ಒಂದು ವೇಳೆ ಈ ಜನರು ನಾಶನಕ್ಕೆ ಹೋಗ್ತಾರೆ. ಮಕ್ಕಳು ಹುಡ್ತಾ ಇದ್ದಾರೆ.
ಮಕ್ಕಳನ್ನು ಹೆರ್ತಾ ಇದ್ದಾರೆ. ಹಳೆ ಒಡಂಬಡಿಕೆ ಆಶೀರ್ವಾದ ನಡೀತಾ ಇದೆ, ಮಕ್ಕಳನ್ನು ಹೆರುವಂತ ಆಶೀರ್ವಾದ ಈಗಲೂ ನಡೀತಾ ಇದೆ. ಮಕ್ಕಳನ್ನು ಹೆತ್ತಿ ಹೆತ್ತಿ ಎಲ್ಲಿ ನಡೆಸ್ತಾ ಇದ್ದಾರೆ? ಪಾತಾಳಕ್ಕೆ ಹೋಗ್ತಾ ಇದ್ದಾರೆ ಬೇರೆ. ಇವರನ್ನು ಕಾಪಾಡೋರು ಯಾರು? ಲೋಕದಲ್ಲಿ ಒಂದು ಮಾತಿದೆ, ಬೇಲಿನೇ ಎದ್ದಿ ಹೊಲ ಮೇದ್ರೆ ಯಾರೇನ್ ಮಾಡಕ್ಕಾಗತ್ತೆ ಅನ್ನುವ ಹಾಗೆ ತಂದೆ ತಾಯಿಗಳೇ ಮಕ್ಕಳ ಜೀವಿತವನ್ನು ಹಾಳು ಮಾಡುತ್ತಿರುವಾಗ ಇವ್ರನ್ನ ಯಾರು ಕಾಪಾಡ್ತಾರೆ ಬೇರೆ? ಯಾರು ಇವ್ರ ದೇವ್ರ ಬಗ್ಗೆ ಹೇಳ್ತಾರೆ? ಅಧಿಕಾರಿಗಳೇನಾದ್ರು ತಿಳಿಸ್ತಾರ? ಈ ಸಮಾಜಕ್ಕೆ ಏನಾದ್ರು ಅಧಿಕಾರಿಗಳನ್ನು ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದಾರ? ಇಲ್ಲ. ಹಾಗೆ ಹೇಳ್ತಾ ಇದ್ರು 25 ವರ್ಷದಿಂದ ಏನೆಂಬುದಾಗಿ ನೋಡುವಾಗ, ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು. ಅದು ಆಗ. ಇಂದಿನ ಮಕ್ಕಳೇ ನಾಳೆಯ ಹುಡುಕರು, ವ್ಯಭಿಚಾರಿಗಳು, ರೇಪಿಸ್ಟ್ಗಳು. ಆ ರೀತಿ ಆಗ್ಬಿಟ್ಟಿದೆ ಪರಿಸ್ಥಿತಿ ಪ್ರಿಯರೇ. ಅಧಿಕಾರಿಗಳು ಕೆಟ್ಟ ಕೆಟ್ಟ ಕಾರ್ಯಗಳಿಗೆ ಲೈಸೆನ್ಸ್ ಗಳನ್ನು ಕೊಟ್ಟು, ಬಾರ್ ಫ್ಯಾಕ್ಟರಿಗಳಿಗೆ ಲೈಸೆನ್ಸ್, ಸಿಗರೆಟ್ ಉತ್ಪತ್ತಿಗೆ ಲೈಸೆನ್ಸ್, ಗುಟ್ಕಕ್ಕೆ ಲೈಸೆನ್ಸ್, ಪಬ್ಗಳಿಗೆ, ಕ್ಲಬ್ಗಳಿಗೆ, ಎಲ್ಲದಕ್ಕೂ ಲೈಸೆನ್ಸ್ ಗಳನ್ನು ಕೊಟ್ಟು ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ ಪ್ರಿಯರೇ. ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ. ತಂದೆ ಸ್ಥಾನದಲ್ಲಿರುವಂತಹ ಅಧಿಕಾರಿಗಳೇ ಈ ಪ್ರಜೆಗಳಿಗೆ ಒಳ್ಳೆ ಮಾರ್ಗದಲ್ಲಿ ನಡೆಸೋದಕ್ಕೆ ಇಷ್ಟಪಡದೆ ಇರುವಾಗ ಯಾರು ಇವ್ರನ್ನ ಕಾಪಾಡ್ತಾರೆ? ಅವ್ರ ಮನೇಲಿರುವಂತ ಮಕ್ಕಳುಗಳಿಗೆ ಬಾರ್ ಇಡ್ತಾರ, ಪಬ್ಗಳು ಇಡ್ತಾರ, ಸಿಗರೇಟ್ ಅಂಡಿಗಳು ಮಡಗಿ ಇಲ್ಲೇ ನೀನ್ ಸುತ್ತಾಡ್ಕೊಂಡಿರ್ಬೇಕು, ಇದನ್ನೆಲ್ಲ ನಿನಗೋಸ್ಕರ ಕೊಟ್ಟಿದ್ದೀನಿ ಅಂತ ಹೇಳ್ತಾರ. ಅವ್ರ ಮಕ್ಳು ಮಾತ್ರ ಒಳ್ಳೆ ರೀತಿಯಲ್ಲಿ ಬದುಕ್ಬೇಕು, ಒಳ್ಳೆ ಕಾಲೇಜಲ್ಲಿ ಓದ್ಬೇಕು, ವಿದೇಶಕ್ಕೆ ಹೋಗ್ಬೇಕು, ನನ್ನ ಮಗ ಉನ್ನತವಾಗಿರ್ಬೇಕು ಅಂತ ಆಸೆ ಪಡುವಂತ ಈ ಅಧಿಕಾರಿಗಳು ಪ್ರಜೆಗಳನ್ನು ಯಾವ ರೀತಿ ಪರಿಪಾಲನೆ ಮಾಡ್ತಾ ಇದ್ದಾರೆ ಅಂತ ನೋಡುವಾಗ ಪ್ರಜೆಗಳನ್ನು ಹಾಳು ಮಾಡಿ ಇಟ್ಟಿದ್ದಾರೆ. ಪ್ರಜೆಗಳನ್ನು ಹಾಳು ಮಾಡ್ತಾ ಇದ್ದಾರೆ. ಇದ್ರ ಮೇಲೆ ಕುಲ, ಭಾಷೆ, ಜನಾಂಗದ ಮೇಲೆ ಹೊಟ್ಟೆ ಕಿಚ್ಚು ಎಬ್ಬಿಸುವಂತ ಕಾರ್ಯಗಳು, ಒಬ್ಬರ ಮೇಲೆ ಒಬ್ಬರು ಹೊಡೆದಾಡ್ಕೊಂಡು ಸಾಯುವಂತ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾರೆ ಮನುಷ್ಯರ ಮೂಲಕ. ದೇವರಿಗೂ ಒಂದು ಅರ್ಥ ಐತೆ, ಈ ಜನರನ್ನ ಹೀಗೆ ಬಿಡ್ತಾ ಇದ್ರೆ ತಂದೆ ತಾಯಿಗಳು ಬಿಟ್ಬಿಟ್ಟಿದ್ದಾರೆ ಮಕ್ಳುಗಳನ್ನ, ಅಧಿಕಾರಿಗಳು ಕೂಡ ಪರಿಪಾಲನೆ ಮಾಡೋರಿಲ್ಲ. ನನ್ನ ಮಕ್ಕಳನ್ನು ಯಾರು ಕಾಪಾಡ್ತಾರೆ? ಅದಕ್ಕೆ ಏನ್ ಮಾಡ್ತಾ ಇದಾರೆ ಗೊತ್ತಾ? 1000 ವರ್ಷ 960 ಚಿಲ್ಲರೆ ಇರುವಂತ ವಯಸ್ಸು ಬರ್ತಾ ಬರ್ತಾ ಆದಿಕಾಂಡದಲ್ಲಿ 125ಕ್ಕೆ ತರ್ತಾ ಇದಾರೆ, 120ಕ್ಕೆ ತರ್ತಾ ಇದಾರೆ. ಕೀರ್ತನೆಯಲ್ಲಿ ನೋಡುವಾಗ 70-80ಕ್ಕೆ ತರ್ತಾ ಇದ್ದಾರೆ. ಆಮೇಲೆ ನೋಡಿದ್ರೆ ನಮ್ಮ ದಿನಗಳು ಕೊಂಚವೇ ಎಂದು ತಿಳಿದುಕೊಳ್ಳುವಂತ ಜ್ಞಾನದ ಹೃದಯವನ್ನು ಕೊಡು, ಅಂದ್ರೆ ದಿನಗಳಿಗೆ ಬರ್ತಾ ಇದೆ. 1000ದಿಂದ 100, 100ರಿಂದ ದಿನಗಳಿಗೆ ಬರ್ತಾ ಇದೆ. ಈಗ ಯಾಕೋಬನ ಗ್ರಂಥದಲ್ಲಿ ನೋಡುವಾಗ ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಕಾಣದೇ ಇರುವಂತ ಹಬೆ ಅಂತ ಇರುವಂತ ಪರಿಸ್ಥಿತಿಯಲ್ಲಿ ಮನುಷ್ಯನು ಇದ್ದಾನಂತೆ ಪ್ರೇರೆ. ಯಾಕೆ ಯಾಕೆ 1000 ವರ್ಷ ಬದುಕೋದನ್ನು ದೇವ್ರನ್ನು ಕಂಡ್ಕೋತಾ ಇಲ್ಲ, 100 ವರ್ಷ ಬದುಕಿದ್ರು ದೇವ್ರ ಯಾರಂತ ಕಂಡ್ಕೋತಾ ಇಲ್ಲ. ಈ ಲೋಕವನ್ನು ಇಷ್ಟು ಅದ್ಭುತವಾಗಿ ರೂಪಿಸಿದನಲ್ಲ, ಲೋಕದ್ದು ಬಿಟ್ಟಾಕ ನಿನ್ನದು ಅದ್ಭುತ ರೂಪದಲ್ಲಿ ರೂಪಿಸಿದನಲ್ಲ ದೇವರು. ತಾಯಿ ಗರ್ಭದಲ್ಲಿ ತಂದೆ ತಾಯಿ ನಿರ್ಮಾಣ ಮಾಡಿದಾರ? ಇಲ್ಲ. ಎಲ್ಲ ಗೊತ್ತಿರುವ ಹಾಗೆ ತಾಯಿಯ ಗರ್ಭದಲ್ಲಿ ಅದ್ಭುತವಾದಂತ ನಿರ್ಮಾಣ ತಂದೆ ತಾಯಿ ರೂಪಿಸಿದರೆ ಇಲ್ಲ. ನಾವು ನೋಡುವಾಗ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನೋಡುವಾಗ 43ನೇ ಅಧ್ಯಾಯ ಓದೋದು ಬೇಡ, 43:7 ನೋಡುವಾಗ ತನಗಾಗಿ ರೂಪಿಸಿಕೊಂಡಿದ್ದಾನೆ ಅಂತ ವಾಕ್ಯ ಬರೆಯಲ್ಪಟ್ಟಿದೆ. ತನಗಾಗಿ ನಿರ್ಮಾಣ ಮಾಡ್ಕೊಂಡಿದ್ದಾನೆ ದೇವರು. ತಂದೆ ತಾಯಿ ಮಾಡಿದಲ್ಲ. ತಂದೆ ತಾಯಿ ಕೇವಲ ಒಂದು ಪಾತ್ರಧಾರಿಗಳು. ಇದರಲ್ಲಿ ಒಂದು ಮಗುವನ್ನು ಹೆರುವುದು ಪಾತ್ರಧಾರಿ. ಬೇರೆ 8 ವರ್ಷದ ಹಿಂದೆ ರಾಮನಗರ ಪ್ರಾಂತ್ಯದಲ್ಲಿ ನಮ್ಮ ಮನೆ ಹತ್ರ ಒಂದು ಸ್ತ್ರೀ ಬ್ಯಾಂಗ್ಳೂರ್ ಪಟ್ಟಣಕ್ಕೆ ಬಂದು ತಿಂಗಳಿಗೊಂದ್ಸರಿ ಬಂದು ಹೋಗ್ತಾ ಇದ್ರು. ಅನೇಕರು ಅಕ್ಕಪಕ್ಕ ಇರುವಂತವ್ರು ಏನಂದ್ರು ಅಂದ್ರೆ, ಅವ್ರು ಹೇಳಿದಂತ ವಿಷಯ ಏನಂದ್ರೆ, ಇವರು ಮತ್ತೊಬ್ಬರಿಗೆ ಒಂದು ಗರ್ಭಫಲವನ್ನು ಹೆತ್ತು ಕೊಡುವಂತ ಒಂದು ಕಾರ್ಯ. ಅಂದ್ರೆ ಶ್ರೀಮಂತರು ಇರ್ತಾರೆ, ಆ ಶ್ರೀಮಂತರ ಒಂದು ಹೆಣ್ಮಕ್ಳುಗಳು ತಮ್ಮ ದೇಹವು ಚಿಕ್ಕ ವಯಸ್ಸಿನಲ್ಲೇ ಬಲಹೀನ ಆಗಬಾರದು ಅಂತ ಬೇರೆಯವರಿಗೆ ಶುಕ್ರಕಣಗಳ ಮೂಲಕ ಮಕ್ಕಳನ್ನು ಹೆತ್ತು ಕೊಡುವಂತ ಒಂದು
ಕಾರ್ಯಗಳನ್ನು ಮಾಡುವಂಥದ್ದು. ದೇವರು ಕೂಡ ತಂದೆ ತಾಯಿಗೆ ಒಂದು ಜವಾಬ್ದಾರಿ ಕೊಡ್ತಾ ಇದ್ದಾರೆ. ಇದು ನನ್ನ ಮಗು, ಇದು ನನ್ನ ಮಗು, ಒಂದು ನಿರ್ಮಾಣ ಮಾಡಿ ನನ್ನ ಕೈಗೆ ಒಪ್ಪಿಸಿಕೊಡ್ಬೇಕು ಅನ್ನುವಂತ ಕಾರ್ಯಕ್ಕೋಸ್ಕರ ಪ್ರತಿಯೊಬ್ಬ ತಾಯಿ ಗರ್ಭದಲ್ಲಿ ದೇವರು ಮನೆ ಕಟ್ತಾ ಇದ್ದಾರೆ. ಆ ಮನೆಯಲ್ಲಿ ದೇವರು ವಾಸ ಮಾಡಬೇಕು. ಆ ಮನೆಯಲ್ಲಿ ದೇವರು ವಾಸ ಮಾಡಬೇಕು. ದೇವರಿಗೆ ಸ್ಥಳ ಕೊಡದೆ ದೆವ್ವಕ್ಕೆ ಕರೆಸಿ ಕುಂಡ್ರಿಸಿ ಆ ಮನೆಯನ್ನು ಹಾಳು ಮಾಡುವಂತ ಪರಿಸ್ಥಿತಿ ಆಗಿದೆ ಪ್ರಿಯರೇ. ದೇವರು ಕಟ್ಟಿಕೊಂಡಂತ ಮನೆಯಲ್ಲಿ ದೇವರಿಗೆ ಸ್ಥಳವಿಲ್ವಾ? ಈ ಮನೆಯನ್ನು ಅನೇಕರು ಕಟ್ತಾರೆ, ಯಜಮಾನರು ಕಟ್ಟಿಸ್ತಾರೆ. ಯಾರಿರೋದಕ್ಕೋಸ್ಕರ? ಯಜಮಾನರು ಇರೋದಕ್ಕೋಸ್ಕರ. ಅನೇಕ ಆಳುಗಳು ಬಂದು ಕಟ್ಟಿ ಕೊಡ್ತಾರೆ. ಅದೇ ರೀತಿ ಅಮ್ಮ ಎನ್ನುವಂತ ಆಳಿನ ಮೂಲಕ ದೇವರು ಕಟ್ಟಿಸ್ಕೊಳ್ತಾ ಇದ್ದಾರೆ, ದೇವರು ಇರೋದಕ್ಕೋಸ್ಕರ. ದೇವರಿಗೆ ಸ್ಥಳನೇ ಇಲ್ಲ ಬೇರೆ. ಅಮ್ಮ ದೇವರಿಗೆ ಮಕ್ಕಳನ್ನು ಒಪ್ಪಿಸಿಕೊಡುವುದನ್ನು ಬಿಟ್ಟು ಲೋಕಕ್ಕೆ ಒಪ್ಪಿಸಿದ್ದಾರೆ. ಕೆಲವರು ನೀನ್ ಡಾಕ್ಟರ್ ಆಗಪ್ಪ, ಕೆಲವರು ನೀನ್ ಇಂಜಿನಿಯರ್ ಆಗು, ಕೆಲವರು ಹೊರದೇಶಕ್ಕೆ ಹೋಗು, ಓದು, ದೊಡ್ಡ ವ್ಯಕ್ತಿ ಆಗು, ದೊಡ್ಡ ಸಂಬಳ ತಗೋಬೇಕು, ದೊಡ್ಡ ಉನ್ನತವಾಗಿ ನೀನ್ ಕಾಣಬೇಕು ಅಂತ ಒಬ್ಬೊಬ್ರಿಗೊಂದೊಂದು ಮಾರ್ಗದಲ್ಲಿ ಕಳಿಸಿದ್ದಾರೆ. ಯಾರಿಗಾದ್ರೂ ಕೇಳಿ, ನಿಮ್ ಮಗ ಏನು ಡಾಕ್ಟರ್, ಇಂಜಿನಿಯರ್, ಪ್ರೊಫೆಸರ್, ದೇವರ ಭಕ್ತರು ಅಂತ ಯಾರಾದ್ರೂ ಹೇಳುವಂತ ತಾಯಂದಿರು ಸಿಗ್ತಾ ಇದಾರ? ನನ್ನ ಮಗನು ದೇವರ ಭಕ್ತನು ಇಲ್ಲ ಪ್ರೇರೆ, ಬಹಳ ಕಡಿಮೆ. ಯಾಕೆ ಎಂಬುದಾಗಿ ನೋಡುವಾಗ ದೇವ್ರು ಇವ್ರಿಗೆ ಕಾಣಿಸ್ತಾ ಇಲ್ಲ. ದೇವರ ತ್ಯಾಗ ಇವ್ರಿಗೆ ಅರ್ಥ ಆಯ್ತಾ ಇಲ್ಲ. ಅದಕ್ಕೆ ದೇವರು ನೋಡಿ ನೋಡಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ದಿನಗಳನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಆ ದಿನಗಳನ್ನು ಮತ್ತೊಂದು ಸರಿ ಅದನ್ನು ಮೆಲುಕು ಹಾಕೋಣ. ಸರಿ, ಓದಿ ಅದು. ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 20ನೇ ವಚನ. ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯದು, ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡಿದ್ದಾನೆ. ತಾನು ಆದುಕೊಂಡವರಿಗೋಸ್ಕರ. ಈ ಮೊದಲನೇದಾಗಿ ಅನ್ಯ ಜನರಿಗೂ ನೋಡ್ತಾ ಇದ್ದಾರೆ. ಒಂದು ನರಪ್ರಾಣಿನೂ ಉಳಿಯಲ್ಲ. ಈ ತರ ಪರಿಸ್ಥಿತಿಲಿ ನಾನು ಬರೋದು ತಡವಾದ್ರೆ ಒಬ್ಬನಾದರೂ ದೇವರನ್ನು ಕಂಡುಕೊಳ್ಳದೆ ನಾಶನಕ್ಕೆ ಹೋಗುತ್ತಾನೆ ಎಂದು ತಿಳಿದು ಇವರ ಉಳಿತಿಗಾಗಿಯೂ ಮತ್ತು ದೇವರ ಜನರ ಉಳಿತಿಗಾಗಿಯೂ ಏನ್ ಮಾಡ್ತಾ ಇದಾರೆ ಅಂದ್ರೆ ಆ ದಿನಗಳನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ? ತಾನು ಆದುಕೊಂಡವರಿಗೋಸ್ಕರ. ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡಿದ್ದಾನೆ. ಈಗ ಆದುಕೊಂಡವರಾದ ನಾವು, ದೇವರಿಂದ ಆರಿಸಲ್ಪಟ್ಟವರಾದಂತ ನಾವು ನಮ್ಮ ದಿನಗಳನ್ನು ಕೊಂಚವೇ ಎಂದು ತಿಳಿದುಕೊಳ್ಳುವಂತ ಜ್ಞಾನದ ಹೃದಯವನ್ನು ಬಹಳ ಪ್ರಾಮುಖ್ಯವಾಗಿ ಪಡ್ಕೋಬೇಕಾಗಿತ್ತು. ದೇವರೇ, ನಮ್ಮ ದಿನಗಳು ಕೊಂಚವೇ, ನಮ್ಗೆ ಜ್ಞಾನದ ಹೃದಯವನ್ನು ಕೊಡು. ಯಾವಾಗಲೂ ನಿಮ್ಮ ಭಯದಲ್ಲಿ, ನಿಮ್ಮ ಭಕ್ತಿಯಲ್ಲಿ, ನಿಮ್ಮ ಜ್ಞಾನದಲ್ಲಿ, ನಿಮ್ಮ ಆಲೋಚನೆಯಲ್ಲಿ ದೇವರೇ ನಡೆಯುತ್ತಿರುವಾಗ ನಮ್ಗೆ ಮರಣ ಬಂದರೆ ನಮ್ಗೆ ಮೇಲಲ್ವಾ ಅಂತ ದೇವರ ಬಳಿಯಲ್ಲಿ ನಾವು ಪ್ರತಿದಿನ ನಾವು ಪ್ರಾರ್ಥನೆ ಮಾಡ್ಬೇಕಾಗುತ್ತೆ. ಮೇಲು ನಿಜವಾಗ್ಲು ದೇವರ ಹಾಡು ಹಾಡುವಾಗಲೋ, ದೇವರ ವಾಕ್ಯವನ್ನು ಹೇಳುವಾಗಲೋ, ದೇವರ ಧ್ಯಾನದಲ್ಲಿ ಇರುವಾಗಲೋ. ಯಾಕಂದ್ರೆ ಸೈತಾನನು ಕೂಡ ಭಯಂಕರವಾದ ರೀತಿಯಲ್ಲಿ ಕಾಯ್ತಾ ಇರ್ತಾನೆ ಪ್ರೇರೆ. ನಾವು ನಿದ್ರಿಸಿದ್ರು ಆತನು ನಿದ್ರಿಸಲ್ಲ. ಕನಸಲ್ಲಾದರೂ ಬಂದು ತನ್ನ ಕಾರ್ಯಗಳನ್ನು ಮಾಡಿ ಹೋಗುವಂತ ಕೆಡುಕನು ಪ್ರೇರೆ. ಈಗ ಪ್ರೇರೆ, ದೇವರು ಆದುಕೊಂಡವರಿಗೋಸ್ಕರ ಯಾಕೆ ಕಡಿಮೆ ಮಾಡಿದಾರೆ ಅಂತ ನೋಡುವಾಗ ನಾವು ಇಸ್ಕರಿಯೋತನ ಜೀವಿತವನ್ನು ನೋಡಿದ್ದೇವೆ ಪ್ರೇರೆ. ದೇವರ ಸಂಗಡಲ್ಲಿ ಇದ್ದಂತ ಮನುಷ್ಯನು ಕೇವಲ ಹಣಕ್ಕೋಸ್ಕರ ಯೇಸು ಪ್ರಭುನ ಹಿಡ್ಕೊಟ್ಟು ಹಣಕ್ಕಾಗಿ ಇವತ್ತು ಕೂಡ ಯಥಾರ್ಥವಾಗಿ ಮಾಡಬೇಕಾಗಿರುತ್ತ ಸೇವೆಯನ್ನು ಕಲ್ಮಶ ಮಾಡಿದ್ದಾರೆ. ಸೇವೆಯನ್ನು ಹಾಳು ಮಾಡಿದ್ದಾರೆ. ಹಣದ ವ್ಯಾಮೋಹವನ್ನು ಪ್ರಜೆಗಳಿಗೆ ತೋರಿಸಿ, ವಿಶ್ವಾಸಿಗಳಿಗೆ ಹಣದ ಆಲೋಚನೆಯಲ್ಲಿ ನಡೆಸಿ ಪ್ರಜೆಗಳನ್ನು ಹಾಳು ಮಾಡ್ತಾ ಇದ್ದಾರೆ ಬೇರೆ.
ಯೇಸು ಪ್ರಭು ನಮ್ಮ ಜೀವಿತದಲ್ಲಿ ಸಿಕ್ಕಿರೋದೇ ಅದ್ಭುತ ಅಲ್ವಾ? ಈ ಮಾಯ ಲೋಕದಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಷ್ಟು ಹಬ್ಬಗಳು, ಎಷ್ಟು ಹರಿದಿನಗಳು ಲೋಕದಲ್ಲಿರುವಾಗ ದೇವ ಜನರಾದಂತ ನಾವು ಮಾಡ್ತಾ ಇದ್ದೋ ಪ್ರೇರೆ. ಎಲ್ಲಿ ಹೋದ್ರು ಸಮಾಧಾನ ಇಲ್ಲ, ಎಲ್ಲೋದ್ರು ಬಿಡುಗಡೆ ಇಲ್ಲ. ಎಷ್ಟೇ ಬೆಟ್ಟ ಸುತ್ತಿದರು, ಎಷ್ಟೇ ಗುಡ್ಡ ಹತ್ತಿದರು, ಯಾವುದರಿಂದಲೂ ಸಿಗಲಾರದಂತ ಬಿಡುಗಡೆ ಯೇಸು ಪ್ರಭು ಕೊಟ್ಟಿದ್ದಾರೆ. ಈಗ ಅದ್ಭುತ ಸ್ವರೂಪನಾದ ದೇವರೇ ಸಿಕ್ಕಿರುವಾಗ ಅದ್ಭುತ ಯಾಕೆ? ಸಿಕ್ಕಿರುವಂತ ದೇವರ ಅದ್ಭುತನೇ ಅಲ್ವಾ? ಆತನೇ ಅದ್ಭುತನಾಗಿರುವಾಗ ಇನ್ನೇನ್ ನಮ್ ಜೀವಿತದಲ್ಲಿ ಅದ್ಭುತ ನಡಿಬೇಕು ಅಂತ ನೋಡುವಾಗ ಏನು ಬೇಕಾಗಿಲ್ಲ. ಆದ್ರೆ ನಿಮ್ಗೆ ಅದ್ಭುತ ನಡೆಯುತ್ತೆ ಅಂದ್ರೆ ದೇವರ ಅದ್ಭುತ ಅಲ್ವಾ? ದೇವರೇ ಬಂಗಾರ, ದೇವರೇ ಬೆಳ್ಳಿ, ನಿನ್ನ ಚಿನ್ನವನ್ನು ಧೂಳಿನಲ್ಲಿ ಹಾಕು, ಒಪಿರ್ ದೇಶದ ಬಂಗಾರವನ್ನು ಬಂಡೆಗಳ ಬಳಿಗೆ ಎಸೆದು ಬಿಡು. ಯೆಹೋವನೇ ನಮಗೆ ಚಿನ್ನವಾಗಿಯೂ ಬೆಳ್ಳಿಗಳ ರಾಶಿಯಾಗಿಯೂ ಅಂತ ದೇವರು ಹೇಳಿರುವಾಗ, ಈ ಲೋಕದಲ್ಲಿ ಏನೋ ಒಂದು ಸಂಪಾದನೆ ಮಾಡಿದುಕೊಳ್ಳೋಕೋಸ್ಕರ, ಏನೋ ಒಂದು ಗಳಿಸ್ಕೋಸ್ಕರ ದೇವರ ಬಳಿಗೆ ಬರ್ತಾ ಇದ್ದಾರೆ. ದೇವರು ಬೇಡವಾ ನಮ್ಗೆ? ದೇವರು ಬೇಕು. ನಮ್ಮ ಜೀವಿತದಲ್ಲಿ ದೇವರಿಲ್ಲ ಅಂದ್ರೆ ನಾವ್ ಏನು ಮಾಡಲಾರೆವು. ಆ ದಿನ ಪೇತ್ರನಿಗೆ ಗೊತ್ತಾಗಿದೆ, ದಾವಿದನಿಗೆ ಗೊತ್ತಾಗಿದೆ, ನಮ್ಮ ಸುಖವು ನಿನ್ನಲ್ಲೇ ಹೊರತು ಬೇರೆ ಎಲ್ಲೂ ಇಲ್ಲ ದೇವ್ರೆ. ನನಗ್ ಗೊತ್ತಾಗೋಯ್ತು ದೇವ್ರೆ, ನನಗೆ ಸುಖ, ಸಮಾಧಾನ, ನೆಮ್ಮದಿ ನಿನ್ನಲ್ಲೇ ದೇವ್ರೆ. ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗೋಣ? ನಿನ್ನಲ್ಲೇ ನಿತ್ಯ ಜೀವ. ಒಂದು ದಿವಸದ ಜೀವನ ಅಲ್ಲ ಇದು, ನಿತ್ಯ ಜೀವವನ್ನುಂಟು ಮಾಡುವ ವಾಕ್ಯ ಉಂಟಲ್ಲ, ಸತ್ತ ನಂತರ ಬದುಕಿಸುವಂತದ್ದು ವಾಕ್ಯ, ಸತ್ತ ನಂತರ ಇನ್ನೊಂದು ಜೀವನವನ್ನು ಕೊಡುವಂತದ್ದು ವಾಕ್ಯ. ಆ ವಾಕ್ಯವೇ ನೀನ್ ಆಗಿರುವಾಗ ನಿನ್ನನ್ನು ಬಿಟ್ಟು ಎಲ್ಲಿ ಹೋಗೋಣ? ಹಣದ ಬಳಿ ಹೋಗೋಣ, ಆಸ್ತಿಯ ಬಳಿ ಹೋಗೋಣ? ಒಂದು ದಿವಸ ಅದು ನಮ್ಮನ್ನು ಬಿಟ್ಟು ಹೋಗುತ್ತೆ, ಇಲ್ಲ ಅಂದ್ರೆ ನಾವೇ ಅದನ್ನ ಬಿಟ್ಟು ಹೋಗ್ತೀವಿ. ಬಿಟ್ಟು ಹೋಗುವಂತ ಈ ಲೋಕಕ್ಕೋಸ್ಕರ ಯಾಕೆ ತವಕ ಪ್ರಜೆಗಳಿಗೆ? ಒಂದು ಬಾಡಿಗೆ ಮನೇಲಿ ಇರುವಾಗ ಎಲ್ಲಾ ಸಾಮಾನುಗಳನ್ನು ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗುವಾಗ ಬಾತ್ರೂಮ್ ಅಲ್ಲಿ ಇರುವಂತ ಒಂದು ಬಲ್ಬು ಕೂಡ ಬಿಡೋದಿಲ್ಲ. ಬಲ್ಬ್ ಇದೆ ನೋಡ್ರಿ, ಬಲ್ಬ್ ಇಚ್ಕೊಳ್ರಿ ಅಂತ ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನ್ನು ಅಥವಾ ಮಕ್ಕಳನ್ನು ಹೇಳೋದನ್ನ ನೋಡ್ತೇವೆ. ಈ ಲೋಕದಲ್ಲಿ ನಾವು ಬಿಟ್ಟು ಹೋಗುವಂತ ನಾವು ಪರದೇಶಿಗಳು, ಪ್ರವಾಸಿಗಳಾಗಿದ್ದೇವೆ. ಟ್ರಿಪ್ಗೆ ಬಂದಂತವರು ನಾವು. ಇದೇ ಲೋಕ ಚೆನ್ನಾಗಿದೆ ಅಂದುಕೊಂಡು ಕ್ರೈಸ್ತರಾದಂತ ಅನೇಕರು ಮೋಸ ಹೋಗ್ತಾ ಇದ್ದಾರೆ. ಇದಕ್ಕೆ ಯೇಸು ಪ್ರಭು ಹೇಳುವಂತ ಮಾತು ಏನ್ ಹೇಳ್ತಾ ಇದ್ರೆ, ಯೇಸು ಪ್ರಭು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಬ್ಬ ನರಪ್ರಾಣಿಯಾದರೂ ಉಳಿಯೋದಿಲ್ಲ. ಆದರೆ ದೇವರಾದುಕೊಂಡವರಿಗೋಸ್ಕರ ಆ ದಿನಗಳನ್ನು, ಯೇಸು ಕ್ರಿಸ್ತನು ಲೇಟ್ ಆಗಿ ಬರೋದನ್ನು ಬೇಗನೆ ಬರ್ತಾ ಇದ್ದಾರೆ. ತಾನು ಆದುಕೊಂಡವರಿಗೋಸ್ಕರ ಬೇಗನೆ ಬರ್ತಾ ಇದ್ದಾರೆ. ನಮಗೆ ಗೊತ್ತಿರುವಾಗ ಭಕ್ತನಾದ ಯೋಹಾನನು ಕೂಡ ಬೇರೆ ಯೇಸು ಪ್ರಭುವನ್ನು ಕುರಿತು ಉನ್ನತವಾಗಿ ತೋರಿಸಿದಂತ ದೇವಭಕ್ತರು. ಈಗೋ ದೇವರು ಲೋಕಕ್ಕೆ ಸಿದ್ಧ ಮಾಡಿರುವಂತ ಯಜ್ಞದ ಕುರಿ ಬರ್ತಾ ಇದ್ದಾನೆ ಅಂತ ದೇವರ ಮಾತುಗಳನ್ನು ಅದ್ಭುತವಾಗಿ ಸಾರಿದಂತ ದೇವ ಭಕ್ತರು ಯೋಹಾನರು. ಅವರ ಜೀವಿತದಲ್ಲಿ ಶೋಧನೆ ಬಂದಾಗ, ಕಷ್ಟ ಬಂದಾಗ, ಸೆರೆಮನೆಗೆ ಹೋದಾಗ ಏನ್ ಹೇಳ್ತಾ ಇದ್ದಾರೆ? ಬರಬೇಕಾದವನು ನೀನು ಅಥವಾ ನಾವು ಬೇರೆಯೊಬ್ಬರ ದಾರಿಯನ್ನು ನೋಡಬೇಕು? ಆತನ ದಾರಿಯನ್ನು ಸಿದ್ಧ ಮಾಡೋದಕ್ಕೆ ಬಂದವರು ಎಲ್ಲ ಯೇಸು ಪ್ರಭುವಿನ ದಾರಿಯನ್ನು ಸಿದ್ಧ ಮಾಡಲು ಬಂದವರೇ ಕೊನೆಯ ಸಮಯದಲ್ಲಿ ಅಪನಂಬಿಕಸ್ಥರಾಗ್ತಾ ಇದ್ದಾರೆ. ದೇವರು ಕೂಡ ನಮ್ಮ ಜೀವಿತದಲ್ಲಿ ನನ್ನ ಮಗನಿಗೆ ದೀರ್ಘ ಆಯುಷ್ಯ ಕೊಟ್ಟಿ 100 ವರ್ಷ, ಇನ್ನ 110 ವರ್ಷ ಕೊಟ್ಟಿ ಅವನು ಇಲ್ಲೇ ಬಿಟ್ಬಿಟ್ರೆ ಒಂದಲ್ಲ ಒಂದ್ ದಿವಸ ಭಕ್ತಿಹೀನತೆಯಲ್ಲಿ ಬದುಕುವಂತ ಪರಿಸ್ಥಿತಿಗಳು ಬರುತ್ತೆ. ಅದಕ್ಕೋಸ್ಕರ ಇವನು ಭಕ್ತನಾಗಿರುವಾಗಲೇ
ನನ್ನ ಹತ್ರ ಬರ್ಬೇಕು. ಭಕ್ತಿಯಾಗಿರುವಾಗಲೇ ನನ್ನ ಸಂಗಡ ಈತನು ನನ್ನ ಮಗನು ಜೀವಿಸಬೇಕು ಅನ್ನುವಂತ ಉದ್ದೇಶದಿಂದ ಆಯುಷ್ಕಾಲವನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಒಂದು ಸಾರಿ ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 8ನೇ ವಚನವನ್ನು ಓದೋಣ. ಈಗಿದ್ದರೂ ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಅಂದನು. ಪ್ರಶ್ನೆ ಹಾಕಿದ್ದಾರೆ ಪ್ರೇರಲ್ಲಿ, ಕ್ವಶನ್ ಡೌಟ್ ಅಲ್ಲಿ ಇದ್ದಾರೆ ದೇವರು. ಹೀಗಿದ್ದರೂ ಮನುಷ್ಯ ಕುಮಾರನು ಯೇಸು ಕ್ರಿಸ್ತನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು. ದೇವರಿಗೆ ಅನುಮಾನವಾಗಿದೆ. ಯಾಕೆ ಗೊತ್ತಾ? ಅಳಬೇಡ ಅಂತ ಹೇಳಿದಂತ ದೇವರೇ ಅಳುವಂತ ಪರಿಸ್ಥಿತಿಗಾಗಿದೆ. ಆ ದಿನಮಾನಗಳಲ್ಲಿ ಅಳಬೇಡ ಅಂತ ಹೇಳಿದಂತ ದೇವರೇ ಈ ದಿನಮಾನಗಳಲ್ಲೂ ನಮ್ಮನ್ನು ಅಳಬೇಡಿರಿ ನಾನಿದ್ದೇನೆ ಅಂತ ಹೇಳಿದಂತ ದೇವರ ಕಣ್ಣಿನಲ್ಲೇ ನೀರು ಬರೆಸುವಂತ ಪರಿಸ್ಥಿತಿಯಲ್ಲಿ ಈ ಮನುಷ್ಯರ ಜೀವನ ಇರುವಾಗ ದೇವರು ಅದಕ್ಕೆ ಹೇಳ್ತಾ ಇದ್ದಾರೆ, ಹೀಗಿದ್ದರೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು. ದೇವರಿಗೆ ಅನುಮಾನವಾಗಿದೆ. ನಮ್ಮ ಭಕ್ತಿಯು ಸಂಜೆಯಲ್ಲಿ ಬಾಡಿ ಹೋಗುವಂತ ಹೂವಿನಂತೆ ಆಗ್ತಾ ಇದೆ ಅಂತ ದೇವರಿಗೆ ಅನುಮಾನ. ನಾನು ಬರುವಾಗ ನನ್ನ ಮಗನು ಭಕ್ತಿಯಿಂದ ಇರಬೇಕು, ನಂಬಿಕೆಯಿಂದ ಇರಬೇಕು. ಈಗೋ ಬೇಗನೆ ಬರುತ್ತೇನೆ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಪ್ರಕಟಣೆ ಗ್ರಂಥದಲ್ಲಿ ಯೇಸುಪ್ರಭು ಅದೊಂದು ಮಾತನ್ನು ನಾವು ಗಮನಿಸೋಣ. ಪ್ರಕಟಣೆ ಗ್ರಂಥದಲ್ಲಿ ಯೇಸುಪ್ರಭು ಹೇಳುವಂತಿರುವಂತ ಮಾತು, ಈಗೋ ಬೇಗನೆ ಬರುತ್ತೇನೆ. ಯಾಕೆ ತಡವಾಗಿ ಅಂತ ಯಾಕೆ ಹೇಳ್ತಾ ಇಲ್ಲ ಅಂದ್ರೆ ಪ್ರೇರೆ, ನಾವು ಆ ವಚನವನ್ನು ನೋಡುವಾಗ ಮಾರ್ಕನು ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ ತಾನು ಆದುಕೊಂಡವರಿಗೋಸ್ಕರ ದಿನಗಳನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 11ನೇ ವಚನವನ್ನು ಸರಿತಾ ಇಲ್ಲಿ ನೋಡೋಣ. ನಮ್ಗೆಲ್ಲ ಗೊತ್ತಿರುವಂತ ಮಾತೆ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 11ನೇ ವಚನ. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ಯಾವನು ಜಯ ಹೊಂದುತ್ತಾನೋ? ಬೇಗನೆ ಬರುತ್ತೇನೆ, ತಡವಾಗಿ ಅಲ್ಲ, ಬೇಗನೆ ಬರುತ್ತೇನೆ. ನಂಬಿಕೆ ಮಾತ್ರ ಇರಲಿ, ನಂಬಿಕೆ ಮಾತ್ರ ಇರಲಿ. ನಿನಗೆ ಇರುವುದನ್ನು ಹಿಡಿದು ಇಟ್ಕೊಂಡಿರು, ನಂಬಿಕೆಯಲ್ಲಿ ಪೂರ್ಣರಾಗಿರು. ಶತ್ರುವನ್ನು ಜಯಿಸಲು ಸರ್ವ ಆಯುಧಗಳನ್ನು ಧರಿಸಿಕೋ. ನಡೆಯುವಾಗಲೂ ಮಲಗುವಾಗಲೂ ಏಳುವಾಗಲೂ ನನ್ನ ಧ್ಯಾನ, ನನ್ನ ಭಯ, ನನ್ನ ಭಕ್ತಿಯಲ್ಲಿ ಇರು ಮಗನೇ, ಇರು ಮಗಳೇ. ನಾನು ಬೇಗನೆ ಬರುತ್ತೇನೆ, ತಡವಾಗಿ ಬಂದರೆ ನೀ ನನ್ನಿಂದ ದೂರ ಆಗ್ತೀಯೇನೋ. ನನ್ನನ್ನು ಮರೆತು ಬದುಕುವಂತ ದಿನದಲ್ಲಿ ಒಂದು ವೇಳೆ ನಾನು ಬರೆದ್ರೆ ನೀನ್ ನನ್ಗೆ ಸಿಗಲ್ಲ. ಅದಕ್ಕೋಸ್ಕರ ನನ್ನ ಧ್ಯಾನದಲ್ಲಿ, ನನ್ನ ಭಯದಲ್ಲಿ ಇರುವಂತ ಆಯುಷ್ಕಾಲದಲ್ಲೇ, ಈ ಕಡಿಮೆ ಆಯುಷ್ಕಾಲದಲ್ಲಿ ನಾನು ಬಂದು ನಾನಿರುವಂತ ಸ್ಥಳದಲ್ಲಿ ನೀನು ಇರಬೇಕೆಂದು ನಾನು ಆಸೆ ಪಡುತ್ತಿರುವಾಗ ನಿನಗಿರುವುದನ್ನು ಹಿಡಿದು ಇಟ್ಟುಕೊಂಡಿರು. ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ಶತ್ರು ಸೈತಾನನು ಅಪಹರಿಸಬಾರದು. ಎಷ್ಟು ದೊಡ್ಡ ಅಮೂಲ್ಯವಾದಂತ ಜಯಮಾಲೆ. ಈ ಲೋಕದಲ್ಲಿ ಯಾವ್ದಾದ್ರೂ ಬೆಲೆ ಕಟ್ಟಕ್ಕಾಗತ್ತ ಅದಕ್ಕೆ ಅಂತ ಅಂದ್ರೆ ಯಾವುದು ಬೆಲೆ ಕಟ್ಟೋದಕ್ಕೆ ಆಗಲಾರದಂತ ಜಯಮಾಲೆ ಅದು. ಅಷ್ಟು ಅದ್ಭುತವಾದಂತ ಜಯಮಾಲೆಯನ್ನು ಪಡ್ಕೋಬೇಕಾದ್ರೆ ಕಡೆಯವರೆಗೂ ಲೋಕದಲ್ಲಿ ಸಂಕಟ ಉಂಟಾ? ಪ್ರಭುನೇ ಹೇಳಿದ್ದಾರೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ಲೋಕದಲ್ಲಿ ಅವಮಾನ ಉಂಟಾ? ಖಂಡಿತ ಅವಮಾನ ಉಂಟು. ಲೋಕದಲ್ಲಿ ಮಾಡಬಾರದ ತಪ್ಪಿಗೆ, ಮಾಡದಿರುವಂತ ತಪ್ಪಿಗೆ ಜನರು ಮಾತಾಡ್ತಾರ. ಜನರು ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸ್ತಾರ. ಹೌದು, ಹೊರಿಸ್ತಾರೆ. ನಮ್ಮ ಜಯಮಾಲೆ ಶತ್ರು ಅಪಹರಿಸಬಾರದು. ಅನೇಕರನ್ನು ಎಬ್ಬರಿಸ್ತಾನೆ, ನಮ್ಮ ವಿರೋಧವಾಗಿ ಎಬ್ಬರಿಸ್ತಾನೆ. ದುಷ್ಟನ್ನು ಕೆಡುಕನ್ನು ಎಬ್ಬರಿಸಿದಾಗ ನಾವು ಸೋತು ಹೋಗದೆ
ಎದೆಗುಂದದೆ, ದೇವ್ರೆ ನಿನ್ನ ಬರೋಣದಲ್ಲಿ ನಾನು ಎತ್ತಲ್ಪಡಬೇಕು. ತಂದೆ, ನಾನು ಬಲಹೀನನು, ನಿನ್ನ ಸರ್ವಶಕ್ತನು, ನಿನ್ನ ಬಲ ನನಗೆ ನೀಡು ದೇವ್ರೆ. ನನ್ನನ್ನು ರೂಪಾಂತರಗೊಳಿಸು. ನಾನು ಕುಂದಿ ಹೋಗದಂತೆ ಈ ಲೋಕದಲ್ಲಿ ಎಲ್ಲವನ್ನು ಸಹಿಸಿಕೊಂಡು ನಿನಗೋಸ್ಕರ ಬದುಕುವಂತ ಹಂಬಲವನ್ನು ನನ್ನಲ್ಲಿ ಹೆಚ್ಚಿಸು ದೇವ್ರೆ ಅಂತ ನಾವು ಪ್ರತಿ ಕ್ಷಣ ಕೆಡುಕನಿಗೆ ಸ್ವಲ್ಪವೂ ಸ್ಥಳ ಬಿಡದೆ, ಸ್ವಲ್ಪವೂ ಆತನು ಪ್ರೇರೆ ಬಹಳ ಕ್ರಿಮಿನಲ್, ದುಷ್ಟನು ಕೆಡುಕನು ಬಹಳ ಕ್ರಿಮಿನಲ್ ಪ್ರೇರೆ. ಸ್ವಲ್ಪ ಸ್ಥಳ ಕೊಟ್ಟರೆ ಇಡೀ ಸ್ಥಳವನ್ನೇ ಅಪಹರಿಸುವಂತ ಕಳ್ಳನೇ ಅಂತಾನೆ ವಾಕ್ಯ ಮತ್ತೆ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಬರ್ತಾನಂತೆ. ಏನ್ ಕದ್ಕೊಳ್ಳೋದಕ್ಕೆ? ಅನೇಕರು ಹೇಳುವಂತ ಮಾತು, ನೀವು ದೇವರ ಆಶೀರ್ವಾದ ಹೊಂದಿದ್ದೀರಲ್ಲ, ಅನೇಕ ಆಸ್ತಿಗಳು ಹಣಗಳಿದೆಯಲ್ಲ, ಇದನ್ನು ಕದ್ಕೊಳ್ಳೋದಿಕ್ಕೆ ಕೆಡುಕನು ಸೈತಾನನ್ ಬರ್ತಾನೆ. ಅವುಗಳನ್ನ ಕಾಪಾಡಿ ನೀವು ಇನ್ನೂ ಅಭಿವೃದ್ಧಿ ಆಗ್ಬೇಕು ಅಂತ ಯೇಸು ಪ್ರಭು ಅವುಗಳನ್ನು ಕಾಪಾಡೋದಿಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳ್ತಾರೆ. ಎಂದ್ರೆ ಹಣಕ್ಕೆ ಹೋಲಿಸ್ತಾ ಇದ್ದಾರೆ. ದೇವರ ಆಶೀರ್ವಾದ ಹಣಕ್ಕೆ ಹೋಲಿಸ್ತಾ ಇದ್ದಾರೆ. ಒಬ್ಬ ಮನುಷ್ಯನು ಇಡೀ ಲೋಕವನ್ನೆಲ್ಲ ಸಂಪಾದನೆ ಮಾಡಿದರೂ ತನ್ನ ಪ್ರಾಣ ನಷ್ಟಪಟ್ಟರೆ ಪ್ರಯೋಜನವೇನು? ಆಸ್ತಿಗೆ ಸಮಾನನ ಇದು? ಆಸ್ತಿಗೆ ಸಮಾನನ ವಾಕ್ಯ? ಇಲ್ಲ ಬೇರೆ. ಕದ್ದುಕೊಳ್ಳುವುದಂದ್ರೆ ನಮ್ಮ ಆತ್ಮವು ಬಹಳ ಪ್ರಾಮುಖ್ಯ. ನಮ್ಮ ಆತ್ಮವು ಬೆಲೆ ಕಟ್ಟಲಾರದಂತ ಅಮೂಲ್ಯವಾದದ್ದು. ಎಷ್ಟೋ ಜನ ಕೋಟ್ಯಾಧೀಶ್ವರು ಈ ಲೋಕವನ್ನು ಬಿಟ್ಟು ಹೋದ್ರು. ದೇವರನ್ನು ಅರಿಯದೆ, ದೇವರನ್ನು ತಿಳಿಯದೆ ಈ ಲೋಕವನ್ನು ಬಿಟ್ಟು ಹೋದ್ರು. ಎಲ್ಲಿ ಹೋದ್ರು? ಬಿಟ್ಟು ಹೋದ್ರು ಬೇರೆ. ಸತ್ಯವನ್ನು ತಿಳಿಯದೆ, ಸತ್ಯ ದೇವರಾದ ತಂದೆಯನ್ನು ತಿಳಿಯದೆ, ಆತನು ಕಳಿಸಿಕೊಟ್ಟ ಮಗನನ್ನು ನಂಬದೆ ಕೋಟ್ಯಾಧೀಶ್ವರು ಬಿಟ್ಟು ಹೋದ್ರು. ಅವರಿಗಿಂತ ನಾವೆಷ್ಟೋ ಅಮೂಲ್ಯರಲ್ಲವೇ? ಅವರಿಗಿಂತ ನಾವೆಷ್ಟೋ ಭಾಗ್ಯವಂತರು. ನಿಜವಾಗ್ಲೂ ಭಾಗ್ಯವಂತರು, ಅದೃಷ್ಟಶಾಲಿಗಳು ಯಾರಾದ್ರೂ ಭೂಮಿಯ ಮೇಲೆ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕ್ರೈಸ್ತರೆ ಅಂತಾನೆ ಹೇಳ್ತಿರ್ತಾರೆ. ನಿಜವಾಗ್ಲೂ ಕ್ರೈಸ್ತರೇ. ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ, ಯಾವನ ಲೆಕ್ಕಕ್ಕೆ ಅವನ ಅಪರಾಧವು ಎಣಿಸಲ್ಪಡುವುದಿಲ್ಲವೋ ಅವನೇ ಧನ್ಯನು. ಪಾಪವು ಭಯಂಕರವಾದಂತ ಪಾಪ. ಈ ಪಾಪ ನಿವಾರಣೆಗೋಸ್ಕರ ಹಣ ಕೊಟ್ರೆ ಇದು ಪರಿಹಾರ ಆಗುತ್ತಾ? ಏನಾದ್ರೂ ಬಲಿ ಕೊಟ್ರೆ ಇದು ಪರಿಹಾರ ಆಗುತ್ತಾ? ಅಥವಾ ದೇವರಿಗೆ ಲಂಚ ಕೊಟ್ಟಿ ತನ್ನ ಸಹೋದರನ ಪ್ರಾಣವನ್ನು ಅಥವಾ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಸಾಧ್ಯವೋ? ಅಸಾಧ್ಯ. ಮುರಿದ ಮನಸ್ಸು, ಜಜ್ಜಿದ ಹೃದಯ. ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಒಪ್ಪಿಸಿಕೊಟ್ಟರೆ ದೇವರಿಗೆ, ದೇವರು ಬೇರೆ. ಎಂಥ ದೇವರು! ಎಷ್ಟೋ ವರ್ಷಗಳಿಂದ ಪಾಪ, 40 ವರ್ಷ 50 ವರ್ಷ ಪಾಪ ಮಾಡ್ತಾ ಇದ್ರು. ಸಾಯುವಂತ ಸಮಯದಲ್ಲಾದ್ರೂ ದೇವರನ್ನು ನಂಬಿಕೊಂಡ್ರೆ ದೇವರು ಆ ಮಹಾರಾಜ್ಯವನ್ನು ಕೊಡುವಾತನು. ಯೇಸು ಕ್ರಿಸ್ತನ ನಾಮದಲ್ಲಿ ಪಾಪ ಪರಿಹಾರ ಮಾಡ್ಕೊಂಡ್ರೆ ದೇವರು ಮಾಡಿದಂತ ಅಷ್ಟು ಪಾಪಗಳನ್ನು ಕ್ಷಮಿಸ್ತಾರೆ. ಯಾಕಂದ್ರೆ ನಾವೆಲ್ಲ ಅವ್ರ ಮಕ್ಕಳಲ್ವಾ? ಮಕ್ಕಳು ಮನೆ ಕುಟುಂಬದಲ್ಲಿ ಎಷ್ಟೋ ಸಾರಿ ತಂದೆ ತಾಯಿ ವಿರುದ್ಧವಾಗಿ ನಡೆಯುವಾಗ, ಇಲ್ಲ ಸಲ್ಲದು ಮಾತನಾಡುವಾಗ, ಎಷ್ಟೋ ವರ್ಷಗಳು ನಡೆಯುವಾಗ ಒಂದ್ ದಿವಸ ಅಪ್ಪ ಅಮ್ಮನ ಮುಂದೆ ಬಂದು, ನಾನು ಅಷ್ಟು ವರ್ಷದಿಂದ ಮಾಡಿ ತಪ್ಪಾಯ್ತು, ನಾನು ಕ್ಷಮಿಸು ಅಂದ್ರೆ ಈ ತಂದೆ ತಾಯಿಗಳೇ ಕ್ಷಮಿಸಿ ಎದೆಗೆ ಹಾಕೋತಾರೆ. ಆ ದೇವರು ಕೂಡ ನಿಮ್ಮ ಮಕ್ಕಳು ಯಾವಾಗ ಬರ್ತಾರೋ, ನಿಮ್ಮ ದಿನಗಳು ಯಾವಾಗ ಮುಗ್ದೋಗುತ್ತೋ ಗೊತ್ತಿಲ್ಲ, ನೀವು ಆಸೆಗಳೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ರಕ್ಷಣೆಯನ್ನು ಹೊಂದಿಕೊಳ್ಳಿರಿ ಅಂತ ದೇವರು ದೀರ್ಘ ಶಾಂತಿಯಿಂದ ಒಂದು ಕಡೆ ದೇವರಿಗೆ ದಿನಗಳು ಕಡಿಮೆ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ಯಾರು ನನ್ನ ಕಡೆ ಬರ್ತಾ ಇಲ್ಲ. ಈ ಮಾರ್ಗಕ್ಕೆ ಹೋದ್ರೆ ಸ್ವರ್ಗಕ್ಕೆ ಹೋಗ್ತೀಯ, ಆ ಮಾರ್ಗಕ್ಕೆ ಹೋದ್ರೆ ಸ್ವರ್ಗಕ್ಕೆ ಹೋಗ್ತೀಯ ಅಂತ ಒಬ್ಬೊಬ್ರು ಒಂದೊಂದು ದಾರಿಯಲ್ಲಿ ತಂದೆ ತಾಯಿಗಳು ನಡೆಸ್ತಾ ಇದ್ದಾರೆ. ಅಧಿಕಾರಿಗಳು ಕೂಡ ಇರುವಂತ ಪ್ರಜೆಗಳನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಆ ದೇವರ ಆವೇದನೆ ಪಡ್ತಾ ಇದ್ದಾರೆ. ಆ ದೇವ್ರ ದುಃಖ ಪಡ್ತಾ ಇದ್ದಾರೆ.
ನನ್ನ ಪ್ರಜೆಗಳನ್ನು ಯಾರು ಕಾಪಾಡುವರು, ನನ್ನ ಪ್ರಜೆಗಳು ಯಾರು ನನ್ನ ಬಳಿಗೆ ಕರ್ಕೊಂಡು ಬರ್ತಾರೆ ಅಂತ ದೇವರು ದುಃಖದಿಂದ ಅನೇಕ ವಚನಗಳನ್ನು ಬರೆಸಿದ್ದಾರೆ ಬೇರೆ. ಅದನ್ನು ತಿಳಿದಂತ ನಾವು ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ದೇವರಿಂದ ದೂರವಾಗಿರುವಂತಹ ಅನೇಕರನ್ನು ಅವ್ರ ಕಷ್ಟದಲ್ಲಿದ್ದಾಗ ಸಹಾಯ ಮಾಡೋಣ, ಅವ್ರ ದುಃಖದಲ್ಲಿದ್ದಾಗ ಆದರಣೆಯನ್ನು ಹೇಳೋಣ. ಸಹಾಯ ಮಾಡ್ಬೇಕಾ? ಕಷ್ಟದಲ್ಲಿರೋರ್ಗೆ ಖಂಡಿತ ಸಹಾಯ ಮಾಡ್ಬೇಕು. ನಾವು ಬಾಯಿ ಉಪಚಾರದಿಂದ ಕೇವಲ ಪ್ರಾರ್ಥನೆ ಮಾಡಿದ್ರೆ ಏನೂ ಆಗೋದಿಲ್ಲ, ಏನೂ ಆಗೋದಿಲ್ಲ. ಒಬ್ಬ ಸಹೋದರನಿಗೆ ಅಥವಾ ಸಹೋದರಿಗೆ ಬೇಕಾದದನ್ನು ಕೊಡದೆ ನಿನಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಅಂದ್ರೆ ಆ ಪ್ರಾರ್ಥನೆ ವ್ಯರ್ಥ. ದೇವರ ರಾಜ್ಯವು ಮಾತಿನಲ್ಲಿ ಇಲ್ಲ, ಪ್ರಾರ್ಥನೆಯಲ್ಲಿ ಇಲ್ಲ, ದೇವರ ಶಕ್ತಿಯಲ್ಲೇ ಇದೆ. ಶಕ್ತಿ ಅಂದ್ರೆ ನಮ್ಮ ಕಷ್ಟಾರ್ಜಿತವನ್ನು ಇತರರಿಗೋಸ್ಕರ ತ್ಯಾಗ ಮಾಡಬೇಕು. ಪ್ರಭು ತ್ಯಾಗ ಮಾಡಿದಾರಲ್ವಾ, ತನ್ನ ಜೀವಿತವನ್ನು ನಮಗೋಸ್ಕರ ತ್ಯಾಗ ಮಾಡಿದ. ನಮ್ಮನ್ನು ಉಳಿಸೋದಕ್ಕೋಸ್ಕರ ಆತನು ತ್ಯಾಗಿಯಾದನು. ಈಗ ನಾವು ಇನ್ನೊಬ್ಬರನ್ನು ಉಳಿಸೋದಕ್ಕೋಸ್ಕರ ಆತನ ಹೆಜ್ಜೆ ಜಾಡಲ್ಲೇ ನಡೆಯಬೇಕಾಗುತ್ತೆ. ನಮ್ಮ ಕಷ್ಟಾರ್ಜಿತವನ್ನು ಇತರರಿಗೋಸ್ಕರ ನಾವು ಅನ್ಯಾಯದ ಧನದ ಮೂಲಕ ಅನೇಕರನ್ನು ಸ್ನೇಹಿತರನ್ನಾಗಿ ಮಾಡ್ಕೋಬೇಕಾಗುತ್ತೆ. ಧನ ಅನ್ಯಾಯನ ಹೌದು, ಅನೇಕರನ್ನು ಪಾತಾಳಕ್ಕೆ ಕರ್ಕೊಂಡು ಹೋಗುವಂಥದ್ದು ಈ ಹಣವಾಗಿದೆ. ಎಷ್ಟೋ ಭಕ್ತರು ದೇವರಿಂದ ದೂರ ಆದದ್ದೇಂತಕ್ಕೆ? ಹಣಕ್ಕೋಸ್ಕರ. ಈ ದಿನ ಸಮಾಜದಲ್ಲಿ ಅನ್ಯಾಯ ನಡೀತಿರೋದು ಯಾರಿಗೋಸ್ಕರ? ಹಣಕ್ಕೋಸ್ಕರ. ಹಣ. ಮಕ್ಕಳು ತಂದೆ ತಾಯಿನ ಕೊಂದಾಗ್ತಾ ಇದ್ದಾರೆ. ಯಾಕೆ? ಹಣ, ಆಸ್ತಿಗೋಸ್ಕರ. ಅಣ್ಣನಿಗೆ ಮೊನ್ನೆ ಸಹೋದರರು ಹರೀಶ್ ಸಹೋದರರು ಹೇಳಿದ್ರು, ಟ್ಯಾಕ್ಟ್ರಿಂದ ಗುದ್ದಿ ಗುದ್ದಿ ಸಾಯಿಸಿದ್ದಾನೆ. ಯಾಕೆ? ಹಣಕ್ಕೋಸ್ಕರನ. ಅಷ್ಟು ತ್ಯಾಗ ಮಾಡಿ ಮಕ್ಕಳನ್ನು ಎತ್ತಿ ಹೊತ್ತಿ ಸಾಕಿದಂತ ಮಕ್ಕಳನ್ನು ಮರೆಸ್ತಾ ಇರೋದು ಯಾರು? ಈ ಹಣ ಮರೆಸ್ತಾ ಇದೆ. ಆ ಎರಡನೇ ಯಜಮಾನನನ್ನು ಕುರಿತು ಕ್ರೈಸ್ತರು ತವಕ ಪಡುವಂತ ಅವಶ್ಯಕತೆ ಇಲ್ಲ. ಈ ಯಜಮಾನನು ಯಾರು? ನಮ್ಮನ್ನು ಈ ಲೋಕಕ್ಕೆ ಕಳಿಸಿದಂತ ಆ ಯಜಮಾನನನ್ನು ಒಳಪಟ್ಟು ನಾವು ಜೀವಿಸುವಾಗ ನಮ್ಮ ದಿನಗಳು ಸುಖಕರವಾಗಿಯೂ ನೆಮ್ಮದಿಕರವಾಗಿರುತ್ತದೆ. ದೇವರ ಬರೋಣದಲ್ಲಿ ಧೈರ್ಯವಾಗಿ ದೇವರೇ ನಾನು ನಿನ್ನ ಸಂಗಡ ಬರುತ್ತೇನೆ ಅಂತ ಮುಖ ಎತ್ತುಕೊಂಡು ನಾವು ದೇವರ ಬಳಿಗೆ ಹೋಗ್ಬೋದು. ದೇವರ ಬರೋಣ ಹೇಗಿರ್ಬೇಕು ಅಂತ ನಾವು ಅಪೇಕ್ಷಿಸಬೇಕು ಅಂತ ಬೇರೆ. ನಾವು ಇನ್ನೊಬ್ಬರನ್ನು ಯಾವ ರೀತಿ ನಾವು ಇನ್ನೊಬ್ಬರನ್ನ ನೋಡ್ಬೇಕು ಅಂತ ಅನಿಸ್ತದೆ ಅಂದ್ರೆ, ನಾವು ಇನ್ನೊಬ್ಬರನ್ನು ಹೇಗೆ ಪ್ರೀತಿಯಿಂದ ನಾವು ಸಂಧಿಸ್ತೇವೋ ಅದೇ ರೀತಿ ಕೂಡ ಯೇಸು ಕ್ರಿಸ್ತ ನಮ್ಮನ್ನು ಸಂಧಿಸುವ ರೀತಿಲಿ ನಾವು ಇನ್ನೊಬ್ಬರ ಮುಂದೆ ಸಿಗುವಾಗ ಪ್ರೀತಿಯಿಂದ, ನಗು ಮುಖದಿಂದ, ಅವರ ತಪ್ಪು, ಅವರ ಅನೇಕ ಸಾರಿ ನಮ್ಮ ಬಗ್ಗೆ ಇಲ್ಲ ಸಲ್ಲದ ಹೇಳಿದ್ದರೂ ಕೂಡ ನಮ್ಮ ಮುಖದಲ್ಲಿರುವಂತಹ ದೈವ ಕಳೆ ನೋಡುವಾಗ ನಿಜವಾಗ್ಲೂ ಇವರು ದೇವರ ಮಕ್ಕಳು, ನಿಜವಾಗ್ಲೂ ಇವರು ಯೇಸು ಕ್ರಿಸ್ತನ ಹಿಂಬಾಲಿಸೋರು. ದೇವರು ಇಷ್ಟೊಂದು ಅದ್ಭುತನ, ಇಷ್ಟೊಂದು ಒಳ್ಳೆಯವನ. ನಾನು ಎಷ್ಟು ಇವ್ರ ಬಗ್ಗೆ ಇಲ್ಲ ಸಲ್ಲದ ಹೇಳಿದೆ, ಎಷ್ಟು ಇವ್ರ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನು ಮಾಡಿದೆ, ಇವ್ರ ಬಗ್ಗೆ ನಾನು ಕೇಳು ಬಗ್ಗಿತಾ ಇದೆ. ಆದ್ರೂ ಇವರು ಅದು ಒಂದು ಚೂರು ಹೃದಯದಲ್ಲಿ ಇಟ್ಟುಕೊಳ್ಳದೆ ನನ್ನನ್ನು ಕ್ಷಮಿಸಿ ನಗು ಮುಖದಿಂದ ನನ್ನನ್ನು ಸ್ವೀಕಾರ ಮಾಡ್ಕೊಳ್ತಾ ಇದಾರಲ್ಲ, ಇವ್ರು ನಂಬಿರುವಂತ ಪ್ರಭು ಎಷ್ಟು ದೊಡ್ಡವರು ಅಂತ ಅನ್ಯರು ಅನ್ಕೋಬೇಕು. ದೇವಜನರು ಅವರು ಕೂಡ ದೇವ್ರನ್ನ ಹೆಚ್ಚಾಗಿ ಪ್ರೀತಿಸೋರಾಗ್ಬೇಕು. ನಾನು ಮಾಡಿದಂತ ತಪ್ಪನ್ನು ಅವರು ನೆನೆಸಿಕೊಳ್ಳದೆ ನನ್ನನ್ನು ಸ್ವೀಕಾರ ಮಾಡ್ಕೊಳ್ತಾ ಇದಾರಲ್ಲ, ದೇವರಿಗೆ ಸ್ತೋತ್ರವಾಗಲಿ ಅಂತಾರೆ. ಖಂಡಿತ ಆ ದೇವರು ಸ್ತೋತ್ರ ಸಲ್ಲಿಸುತ್ತೆ, ದೇವರಿಗೆ ಸಲ್ಲುತ್ತೆ. ನಮ್ಮ ಮೂಲಕ, ನಮ್ಮ ದೇಹದ ಮೂಲಕ ದೇವರಿಗೆ ಸ್ತೋತ್ರಗಳು ಹೋಗ್ಬೇಕು. ದೇವರು ಯಾಕೆ ದಿನಗಳನ್ನು ಕಡಿಮೆ ಮಾಡ್ತಾ ಇದ್ದಾರೆ? ನಮ್ಮ ಉಳಿತಿಗಾಗಿ. ಬೇಗನೆ ಬರುತ್ತೇನೆ ಎಂತಕ್ಕೋಸ್ಕರ? ನಮ್ಮ ಉಳಿತಿಗಾಗಿ. ರಾತ್ರಿ ಮಲಗುವಂತ ಸಮಯದಲ್ಲಿ ದೇವರೇ, ನಿಮ್ಮ ಮನಸ್ಸಿಗೆ ಏನಾದ್ರು ನೋವಾಗಿರೋದು ನಡ್ಕೊಂಡಿದ್ರೆ ನೀವು ಕ್ಷಮಿಸು. ನಿಮ್ಮ ಮಗನ ಬರೋಣದಲ್ಲಿ ನನ್ನ ಮರಿಬೇಡಪ್ಪ, ನನ್ನ ಮರೆತಿ ಹೋಗ್ಬೇಡ ಈ ಲೋಕವನ್ನು ಬಿಟ್ಟು ದೇವ್ರೆ, ನನ್ನನ್ನು ಕರೆದುಕೊಂಡು ಹೋಗುವಂತ ಪ್ರಾರ್ಥನೆ ಪ್ರತಿ ರಾತ್ರಿಯಲ್ಲಿ 1 ನಿಮಿಷ ಮೊಣಕಾಲೂರಿ ದೇವರ ಬಳಿ ಬೇಡೋಣಪ್ಪೆ. ಯಾಕೆಂದ್ರೆ ದೇವರು ಬಿಟ್ಟರೆ ನಮ್ಗೆ ಇನ್ಯಾರು ಇಲ್ಲ ಬೇರೆ. ಈ ಲೋಕವೆಲ್ಲ ಮಾಯೆ, ಈ ಲೋಕವೆಲ್ಲ ಮೋಸಕರವಾದಂತು. ದೇವರೊಬ್ಬನೇ ನ್ಯಾಯಾಧಿಪತಿ, ಆತನೊಬ್ಬನೇ ನಮ್ಮ ತಂದೆ ಆಗಿದ್ದಾನೆ.
ನಮ್ಮ ಜೀವಿತದಲ್ಲಿ ಒಳ್ಳೇದನ್ನು ಮಾಡೋರು ಯಾರಾದ್ರೂ ಇದ್ದಾರೆ ಅಂದ್ರೆ ದೇವರೇ ಆಗಿರ್ತಾರೆ. ಕ್ಷಣಿಕವಾದಂತ ಸಂಕಟ, ಕ್ಷಣಿಕವಾದಂತ ವೇದನೆಗಳಿರ್ಬೋದು, ಆದ್ರೆ ದೇವರನ್ನು ಬಿಟ್ಟು ಹೋಗುವಂತ ದುಸ್ಸಾಹಸ ಮಾತ್ರ ಯಾರು ಮಾಡೋದು ಬೇಡ ಪ್ರಿಯರೇ. ಯಾಕಂದ್ರೆ ನಮಗೋಸ್ಕರ ಆತನು ಮಾಡುವಂತ ತ್ಯಾಗ ಒಂದಲ್ಲ ಎರಡಲ್ಲ, ತ್ಯಾಗಶಾಲಿ ಆತನು. ಆ ತ್ಯಾಗಶಾಲಿಗೋಸ್ಕರ ನಮ್ಮ ಜೀವಿತವನ್ನು ಸಮರ್ಪಿಸೋಣ. ದೇವರ ದಿನಕ್ಕೋಸ್ಕರ ನಾವು ಕಾದುಕೊಂಡಿರುವಂತ ಧೈರ್ಯವು, ಭಕ್ತಿಯು ನಮ್ಮಲ್ಲಿ ಪ್ರತಿದಿನ ಹೆಚ್ಚು ಮಾಡಿಕೊಳ್ಳೋಣ ಅನ್ನುವಂತ ಮಾತುಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ದೇವರು ನಮ್ಮೆಲ್ಲರನ್ನು ಕಾಪಾಡಲಿ. ಹೇಳ ತಂದೆ ಆದ ದೇವರೇ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಇದುವರೆಗೂ ಅಪ್ಪ ನಿಮ್ಮ ಮಾತುಗಳಿಂದ ನಮ್ಮನ್ನು ಬಲಪಡಿಸಿದಿರ ತಂದೆ. ಅನೇಕ ಮಾತುಗಳನ್ನು ನಮಗೆ ತಿಳಿಸಿದಿರ ತಂದೆ. ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ನಮ್ಮ ದಿನಗಳು ಕೊಂಚವೇ ಎಂದು ತಿಳಿದುಕೊಳ್ಳುವಂತ ಜ್ಞಾನದ ಹೃದಯವನ್ನು ನಮಗೆ ಕೊಟ್ಟು ನಮ್ಮನ್ನು ಬಲಪಡಿಸಿರಿ ತಂದೆ. ನಿಮ್ಮ ಮಗನ ಎರಡನೇ ಬರೋಣದಲ್ಲಿ ನಾವೆಲ್ಲರೂ ತಂದೆ ನಿಮ್ಮ ಬಳಿಗೆ ಸೇರುವ ಹಾಗೆ ನಮ್ಮನ್ನು ದೃಢವಾಗಿ ನಿಲ್ಲಿಸಿರಿ ತಂದೆ. ಎಡಕ್ಕಾದ್ರೂ ಬಲಕ್ಕಾದ್ರೂ ತಿರುಗಿ ನೋಡದೆ ಕೇಡಿಗೆ ನಮ್ಮ ಕಾಲುಗಳನ್ನು ದೂರ ಮಾಡುತ್ತಾ ನೇರವಾಗಿ ನಿಮ್ಮನ್ನು ದೃಷ್ಟಿಸಿ ನೋಡುವಂತೆ ಸಹಾಯ ಮಾಡಿ ತಂದೆ. ಬಲಪಡಿಸಿರಿ ತಂದೆ. ತಂದೆ ಬಂದಿರುವಂತ ನಿಮ್ಮ ಮಕ್ಕಳನ್ನು ತಂದೆ ನೀವು ತಾನೇ ನಡೆಸಿರಿ ತಂದೆ. ಯಾರಾದ್ರೂ ಅನಾರೋಗ್ಯದಲ್ಲಿದ್ದರೆ ಮಾಡಿ ತಂದೆ ಅವರಿಗೆ ಆರೋಗ್ಯವನ್ನು ಅನುಗ್ರಹಿಸಿರಿ. ನಿಮ್ಮ ಪ್ರೀತಿಯ ಆಳಾಗಲ ಉದ್ದ ಎತ್ತರವನ್ನು ಇತರರಿಗೆ ತಿಳಿಸುವಂತ ದಾಹವನ್ನು ತಂದೆ ನಮಗೆ ಅನುಗ್ರಹಿಸಿರಿ. ರಾಮಣ್ಣನವರಿಗೆ ನೀವು ತಂದೆ ಪೂರ್ಣವಾಗಿ ಗುಣಪಡಿಸಿ ಮೊದಲಿನ ಹಾಗೆ ತಂದೆ ಅನೇಕ ಕಡೆ ತಂದೆ ಹೋಗಿ ನಿಮ್ಮ ಮಾತುಗಳನ್ನು ಸಾರುವುದಕ್ಕೂ, ಅನೇಕರನ್ನು ಬಲಪಡಿಸುವುದಕ್ಕೂ, ಅನೇಕರನ್ನು ಎಚ್ಚರಿಸುವುದಕ್ಕೂ ನೀವು ತಾನೇ ಅಪ್ಪ ಅವರಿಗೆ ಮುಂಬಲವಾಗಿಯೂ ಹಿಂಬಲವಾಗಿಯೂ ಇದ್ದು ಅವರನ್ನು ನಡೆಸಿರಿ ತಂದೆ. ಪ್ರತಿದಿನ ಬಂದು ವಾಕ್ಯವನ್ನು ಸಾರುವಂತ ನಿಮ್ಮ ದೇವದಾಸರನ್ನು ತಂದೆ ನೀವು ತಾನೇ ಅಪ್ಪ ಒಳ್ಳೆ ಆರೋಗ್ಯ, ಬಲ, ಸುಕ್ಷೇಮವನ್ನು ಕೊಟ್ಟು ಶಾಂತಿ ಸಮಾಧಾನವನ್ನು ಕೊಟ್ಟು ತಂದೆ ನೀವು ತಾನೇ ನಡೆಸಿರಿ ತಂದೆ. ಅಪ್ಪ ಅನೇಕರು ಅನಾರೋಗ್ಯದಲ್ಲಿದ್ದಾರಪ್ಪ. ಇಮಾನುವೇಲ್ ಅಣ್ಣನವರು ಅನಾರೋಗ್ಯದಲ್ಲಿದೆ ಎಂದು ಕೇಳಲ್ಪಟ್ಟಿದ್ದೇನೆ ತಂದೆ. ಬಲಪಡಿಸಿರಿ ಅಪ್ಪ, ಆರೋಗ್ಯವನ್ನು ಕೊಡಿರಿ, ಬಲವನ್ನು ಕೊಡಿರಿ. ನಿಮ್ಮ ಮಹಿಮೆಗೋಸ್ಕರ ಇನ್ನೂ ಹೆಚ್ಚಾದ ಕಾರ್ಯಗಳನ್ನು ಮಾಡೋದಕ್ಕೆ ಸಹಾಯ ಮಾಡಿ ನಡೆಸೋದಕ್ಕೆಂದು ಈ ಪ್ರಾರ್ಥನೆಯನ್ನು ರಕ್ಷಕನು ಪ್ರಭು ಪ್ರಿಯನೂ ಆಗಿರುವ ಕ್ರಿಸ್ತೇಸು ನಾಮದಲ್ಲಿ ಪ್ರಾರ್ಥಿಸಬೇಡಿ ಒಂದಿನಪ್ಪ ತಂದೆ. ಆಮೇಲೆ ಅಂತ್ಯ ಆಶೀರ್ವಾದ ತೆಗೆದುಕೊಳ್ಳ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಇಂದಿಯೂ ನಾಳೆಯೂ ಯೇಸು ಕ್ರಿಸ್ತನ ಎರಡನೇ ಬರಣದವರೆಗೂ ನಮ್ಮೊಟ್ಟಿಗೆ ಹೀಗೆ ಇರಲಿ. ಆಮೇಲೆ